ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರ ಗಿಲ್ಲಿ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ವಿಷಯದ ಬಗ್ಗೆ ಮಾತಾಡೋದು ಕೂಡ ಇದೆ. ಇವಾಗ ಆ ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ, ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ. ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ. ಕ್ಯಾಪ್ಟನ್ ಆಗಿ, ಕಂಟೆಸ್ಟೆಂಟ್ ಆಗಿ, ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ, ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ. ಯಾರನ್ನೇ ನಿಲ್ಸಿದ್ರು ಕಾವ್ಯ ನಾಮಿನೇಟ್ ಮಾಡ್ತಿರ್ಲಿಲ್ಲ. ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗ್ಲಿಲ್ಲ. ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತಿದೆ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಏನಿಸುತ್ತೆ ಗೈಸ್ ಈ ಪ್ರೋಮೋ ನೋಡಿ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಹೌದಾ, ಈಗ ಸುದೀಪ್ ಅಣ್ಣ ಕೇಳಿದಂಥ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಗೈಸ್ ಹೇಳಿ ನೋಡೋಣ. ಆ್ಯಕ್ಚುಲಿ ಇದನ್ನು ಎಪಿಸೋಡ್ ಇವಲ್ಲೇ ತುಂಬ ಮಾತಾಡಬೇಕಾಗಿತ್ತು, ಬಟ್ ನನ್ನ ಕೈಲಿ ಆಗಲಿಲ್ಲ. ರೀಸನ್ ಇಷ್ಟೇ, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ನಾನು ಸಾಕಿದಂಥ ನಮ್ಮ ರಾಕಿ ಡಾಗ್ ತೀರ್ಕೊಂಡ, ಬಿಟ್ಬಿಟ್ಟು ಹೋದ. ಸೊ ಹಾಗಾಗಿ 3 to 4 hours ಬೇಕಾಗಿತ್ತು ನನಗೆ ಒಂದು ಎಪಿಸೋಡ್ ರಿವ್ಯೂ ಮಾಡೋದಕ್ಕೆ, ಆಗ್ತಾ ಇರಲಿಲ್ಲ. ಓಕೆನಾ? ಬಟ್ ಆ ಟೈಮಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲದಂತೆ ಒಂದಿಷ್ಟು ಕಮೆಂಟ್ ಕೂಡ ಬಂತು. ಕಾವ್ಯ ಮತ್ತು ಗಿಲ್ಲಿ ತಪ್ಪು ಮಾಡ್ತಿದ್ರೆ, ಅದಕ್ಕೆ ನೀನು ಮಾತಾಡ್ತಿಲ್ಲ ಹಾಗೆ ಅಂತ ಉತ್ತರ ಕೊಡ್ತೀನಿ. ನನ್ನ ಹತ್ರ ಇವಾಗಲೂ ಕೂಡ ಪಾಯಿಂಟ್ಗಳಿದೆ, ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಒಬ್ಬ ವ್ಯಕ್ತಿ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಕೂಡ ಇವತ್ತು ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ. ಮಾತಾಡೋಣ. ಬಟ್ ಏನಪ್ಪ ಅಂದರೆ ವಿಷಯ ಹಂಗಿತ್ತು ಗೈಸ್, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಈ ಪ್ರೋಮೋ ವಿಷಯಕ್ಕೆ ಬಂದರೆ ಇಲ್ಲಿ ಮೇಯ್ನಾಗಿ ಗಿಲ್ಲಿ ಅವ್ರದ್ದೇ ಮೇನ್ ಟಾಪಿಕ್ ಆಗಿರುವಂಥದ್ದು. ಆ್ಯಂಡ್ ಈ ವಾರ ನಿಜ ಹೇಳಬೇಕು ಅಂದರೆ ಗಿಲ್ಲಿಯವ್ರಿಗೆ ತುಂಬ ನೆಗೆಟಿವ್ ಕೂಡ ಆಯಿತು ಅಂತಲೇ ಹೇಳ್ಬೋದು. ಅದು ಯಾವ ಲೆವೆಲ್ಗೆ ಎಫೆಕ್ಟ್ ಮಾಡುತ್ತೆ ಏನು ಕತೆ ಅಂತ ಮುಂದೆ ಮಾತಾಡೋಣ. ಓಕೆನಾ? ಬಟ್ ಏನಪ್ಪ ಅಂದರೆ ಒಂದಿಷ್ಟು ವಿಷಯಗಳು ಯಾಕೆ ಹಿಂಗೆ ಅನ್ನೋ ಒಂದು ಪ್ರಶ್ನೆ ಬಂದೇ ಬಂತು. ಈಗ ಇಷ್ಟು ವಾರದಲ್ಲಿ ಬರೆದಿರೋಂಥ ಒಂದಿಷ್ಟು ಪ್ರಶ್ನೆಗಳು ಇವಾಗ ಬರ್ತಿದೆ ಅಂದರೆ ಅದಕ್ಕೊಂದು ಅರ್ಥ ಕೂಡ ಇರುತ್ತೆ. ಬಟ್ ಇಲ್ಲಿ ಎಲ್ಲರ ಪರ್ಸ್ಪೆಕ್ಟಿವ್ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಮೇಯ್ನಾಗಿ ಆ್ಯಕ್ಚುಲ್ ವಿಷಯ ಏನಿದೆ ಆ್ಯಂಡ್ ಇಲ್ಲಿ ಏನು ಹೇಳ್ತಿದ್ದಾರೆ ಅದೆಷ್ಟು ಮಟ್ಟಿಗೆ ಸತ್ಯಕ್ಕೆ ಎಷ್ಟು ಹತ್ರ ಇದೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಓಕೆನಾ? ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅವ್ರು ಕ್ಯಾಪ್ಟನ್ ಆದಾಗ ಮತ್ತು ಅವ್ರು ಒಂದು ಅಧಿಕಾರ ಸಿಕ್ಕಿದಾಗ ಅವ್ರು ಏನು ಮಾಡಿದ್ರು ಇದನ್ನು ಕೂಡ ಮಾತಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಈ ಕ್ಯಾಪ್ಟನ್ಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಟ್ಟರು, ಅಥವಾ ಆ ಒಂದು ಕ್ಯಾಪ್ಟನ್ ಹೇಳಿದ ಮಾತುಗಳನ್ನ ಎಷ್ಟು ಕೇಳಿದ್ರು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆನಾ? ಸೊ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ. ನಿಮ್ಮ ಪ್ರಕಾರ ಗಿಲ್ಲಿಯವರು ತಪ್ಪು ಮಾಡಿದ್ರು ಅಂತ ಅನ್ಸುತ್ತಾ, ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ಈ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಆ್ಯಂಡ್ ಗೈಸ್, ನಿಮ್ಮ ಪ್ರಕಾರ ಗಿಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು ಗೈಸ್ ಹೇಳಿ. ಆ್ಯಂಡ್ ರಕ್ಷಿತ್ ಅವ್ರಿಗೆ ಗಿಲ್ಲಿ ಅವರು ಕ್ಯಾಪ್ಟನ್ ಅಂತಲೇ ಅನಿಸಿಲ್ಲ, ಯಾಕಂದರೆ ಅವ್ರು ಇರುವಂಥ ರೀತಿನ ನೋಡಿ ಹೀಗೆ ಹೇಳ್ತಿದ್ರು ಅಂತ ಅನಿಸುತ್ತೆ. ನೋಡೋಣ ಇದಾದಮೇಲೆ ಇನ್ನೂ ಏನೇನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಏನು ಕತೆ ಅಂತ. ಬಟ್ ಏನಪ್ಪ ಅಂದರೆ ಇವರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದ್ಬಿಟ್ಟು ನೋಡಿಬಿಟ್ಟು ಎಪಿಸೋಡ್ ಇವ್ರು ಮಾತಾಡ್ತೀನಿ, ಯಾಕಂದ್ರೆ ಇವಾಗ ಮಾತಾಡೋದು ಅದಕ್ಕೊಂದು ಅರ್ಥ ಇರೋದಿಲ್ಲ ಹಾಗಾಗಿ. ಬಟ್ ಏನಂದರೆ ಕ್ಯಾಪ್ಟನ್ ಥರ ಅನಿಸ್ಬೇಕು ಅಂದರೆ ಆ ಕ್ಯಾಪ್ಟನ್ ಹೇಳುವಂಥ ಕೆಲಸಗಳನ್ನ ಕೂಡ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಕೇಳಬೇಕಾಗುತ್ತೆ. ಸೊ ಕೇಳಿದ್ರ ಅನ್ನೋ ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಅವ್ರು ಹೇಳಿದ ಮಾತನ್ನ ಕೇಳಲ್ಲ ಅಂದಾಗ ಕ್ಯಾಪ್ಟನ್ ಥರ ಹೇಗಿರೋಕ್ಕೆ ಸಾಧ್ಯ ಅಂತ ಕೂಡ ಬರುತ್ತೆ. ಇದೊಂದು ಮೇಯ್ನಾಗಿ ಇಟ್ಕೊಳ್ಳಿ. ರೆಸ್ಪಾನ್ಸಿಬಲ್ ಆಗಿರಲಿಲ್ಲ ಅಂತ ನಮ್ಮ ರಘುವಣ್ಣ ಹೇಳ್ತಿದ್ದಾರೆ. ಇವಾಗ ಹೇಳಿ, ಗಿಲ್ಲಿ ರೆಸ್ಪಾನ್ಸಿಬಲ್ ಆಗಿ ಇರಲಿಲ್ವಾ? ರೆಸ್ಪಾನ್ಸಿಬಲ್ ಆಗಿ ಇದ್ದಾಗ ಈ ಮನೆಯ ಸ್ಪರ್ಧಿಗಳು ಏನು ಮಾಡಿದ್ರು? ಈ ವ್ಯಕ್ತಿ ಕ್ಯಾಪ್ಟನ್ ಆಗಿದ್ದಾರೆ, ಯಾರು? ಗಿಲ್ಲಿ. ಕ್ಯಾಪ್ಟನ್ ಆದಮೇಲೆ ಏನು ಮಾಡಿದ್ರು? ತನಗೆ ಒಂದು ಅಧಿಕಾರ ಇದೆ, ಕೆಲಸಗಳನ್ನ ಮಾಡಿಸ್ಬೇಕು. ಆ್ಯಂಡ್ ಒಂದು ರೂಲ್ಸ್ ಇದೆ, ಈ ಕೆಲಸನ ಇಷ್ಟು ಮುಗಿಸ್ಬೇಕು, ಇವತ್ತೇ ಮುಗಿಸ್ಬೇಕು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ಇದು ಮಾಡಬೇಕು. ಮತ್ತು ಒಂದಿಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ಇದೇ ಒಂದು ಶಿಕ್ಷೆ ಇದೆ. ಈ ಥರ ಎಲ್ಲ ಇದೇ ಮಾಡಿರುವಂಥ ಸ್ಪರ್ಧಿಗಳೇ ಮಾಡ್ಕೊಂಡಿರೋಂಥದ್ದು, ಅದನ್ನು ಅಗ್ರಿ ಕೂಡ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ಇದೇ ಕ್ಯಾಪ್ಟನ್ ಹೇಳಿದಂಥ ಮಾತುಗಳನ್ನ ಎಷ್ಟು ಸಲ ಕೇಳಿದ್ದಾರೆ, ಜೊತೆಗೆ ರೂಲ್ಸ್ಗಳು ಬ್ರೇಕ್ ಮಾಡಿದಾಗ ಅದಕ್ಕೆ ಶಿಕ್ಷೆ ಕೊಟ್ಟಾಗ ಅದನ್ನು ಎಷ್ಟು ಸಲ ಫಾಲೋ ಮಾಡಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈಗೋ ಕ್ಲಾಶ್ ಬಿಟ್ಟು ನಾನು ಮಾಡಲ್ಲ ಅಂತ ನಿಂತ್ಕೊಂಡ್ರೆ ಇಲ್ಲಿ ಕ್ಯಾಪ್ಟನ್ಗೆ ಇವ್ರೇನೋ ಒಂದು ರೆಸ್ಪೆಕ್ಟ್ ಕೊಟ್ಟಂಗಾಯಿತು. ಸೊ ಇವರೆಲ್ಲ ಮಾಡಿದ್ದು ಸರಿ ಅಂತ ಕೂಡ ಬರುತ್ತೆ. ಜೊತೆಗೆ ಇಲ್ಲಿ ಒಂದು ರೆಸ್ಪಾನ್ಸಿಬಲ್ ಅಂತ ಬಂತು ಗೊತ್ತಾ. ಈಗ ಅಶ್ವಿನ್ ಅವ್ರ ವಿಷಯದಲ್ಲಿ ಗಿಲ್ಲಿ ಏನು ಮಾಡಿದ್ರು ಅದು ರೆಸ್ಪಾನ್ಸಿಬಲ್ಲೇ, ಯಾಕಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ ಗಿಲ್ಲಿಯವರು ಕ್ಯಾಪ್ಟನ್ ಆಗಿ ಹೋಗಿ ತಮ್ಮ ಕೆಲಸನ ಮಾಡಿ ಅಂತ ಹೇಳ್ತಾರೆ. ಅದನ್ನು ಕೇಳಬೇಕಾಗಿದ್ದಂಥದ್ದು ಯಾರು? ಈಗ ಇದಕ್ಕೆಲ್ಲ ಮೂಲ ಕಾರಣ, ಈಗ ನಮ್ಮ ಸುದೀಪಣ್ಣ ಅದನ್ನೇ ಹೇಳುವಂಥದ್ದಲ್ವಾ, ಮೂಲ ಕಾರಣ ನೋಡಿ, ಮೂಲ ಯಾವುದು ಅಂತ ನೋಡಿ ಅಂತಾರಲ್ವಾ. ಈಗ ಒಬ್ಬ ಕ್ಯಾಪ್ಟನ್ ತನ್ನ ಅಧಿಕಾರ ಅಂತ ಹೇಳ್ತಿರೋ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಒಂದು ಅಧಿಕಾರ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಏನೋ ಹೇಳಿರ್ತಾರೆ, ಅದನ್ನು ಮಾಡಿಸುವಂಥದ್ದು ಇವರ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಹೋಗ್ಬಿಟ್ಟು ಈ ಕೆಲಸ ಮಾಡಿ ಅಂತಾರೆ. ಇವಾಗ ತಮಗೆ ಆ ಕೆಲಸ ವಹಿಸಿಲ್ಲ ಅಂತ ಅಂದ್ಕೋಣ, ಬಂದು ಹೇಳ್ತಿದ್ದಾರಾ, ನೀವು ಮಾಡಲಿಲ್ಲ ಅಂದ್ರೂ ಕೂಡ ತಪ್ಪಲ್ಲ. ಬಟ್ ನಿಮ್ಮ ಗಾಡಿ ವಹಿಸಿರುವಂಥ ಕೆಲಸ. ಮತ್ತು ನೆನ್ನೆ ಕೇಳಿದಾಗ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ, ಈ ಕಥೆಗಳು ಒಂದೇ ಅಲ್ಲ, ಇವತ್ತಿನ ದಿನಗಳದಲ್ಲ, ತುಂಬ ಹಿಂದೆ ಇರೋದು ಕೂಡ ಸತ್ಯ. ಸೊ ಹಿಂಗಿರ್ಬೇಕಾದ್ರೆ ಒಬ್ಬ ಕ್ಯಾಪ್ಟನ್ ಬಂದು ನಿಮ್ಮ ಹತ್ರ ಮಾತಾಡಿದಾಗ ಅದನ್ನು ನೀವು ಯಾವ ಥರ ಮಾತಾಡ್ತೀರಾ, ಅದಕ್ಕೆ ಯಾವ ಥರ ಕತೆ ಕಟ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಷ್ಟಕ್ಕೆ ಹೋಗಿ ಕೆಲಸ ಮಾಡೋ ಹಾಗೆ ಹೀಗೆ ಅಂತ ಕಿರ್ಚಾಡಿದ್ರೆ ವಿಟಿಗಳು ಪ್ಲೇ ಆಗುತ್ತೆ ಇವತ್ತು ಪಕ್ಕ ಅಂತ ಅನ್ಕೋತೀನಿ. ಅಲ್ಲಿ ನೋಡಿ, ಇದಾದಮೇಲೆ ಕೆಲಸನ ವಹಿಸಿದಾಗ ಇವಾಗ ಪ್ರಾಬ್ಲಮ್ ಇರೋದಿಲ್ಲಪ್ಪ, ನಾವು ಕೆಲಸ ಮಾಡಲ್ಲ ಅನ್ನೋದ್ರಿಂದ ತಾನೇ. ನಿಮ್ಮ ಕೆಲಸನ ಅಂದರೆ ಕ್ಯಾಪ್ಟನ್ ಕೊಟ್ಟಿರುವಂಥ ಕೆಲಸಗಳನ್ನ ನೀವು ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ
ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಅಥವಾ ನೀವು ಆ ಕೆಲಸನ ಕಂಪ್ಲೀಟ್ ಮಾಡಿಬಿಟ್ರೆ ಆ ವ್ಯಕ್ತಿಯಿಂದ ಬರುವಂಥ ರಿಯಾಕ್ಷನ್ಗಳೇ ಬರಲ್ಲ. ನಿಮ್ಮದು 1000 ಪ್ರಾಬ್ಲಮ್ಗಳಿರ್ಬೋದು. ಹಾಗಂತ ನೀವು ಕೆಲಸ ಮಾಡಿದಂತೆ ನಾಳೆ ಮಾಡ್ತೀನಿ, ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಯಾಪ್ಟನ್ ಎಲ್ಲ ಟೈಮಲ್ಲೂ ಕೇಳಬೇಕಾಗತ್ತಾ? ಕೇಳಬೇಕನ್ನೋ ಜೊತೆಗೆ ನೀವು ಕೂಡ ಅದೇ ವ್ಯಕ್ತಿನ ನಿಮಗೊಂದು ಅಧಿಕಾರ ಸಿಕ್ಕಿದಾಗ ಅಥವಾ ಅಧಿಕಾರ ಅಂತಲೂ ಬೇಡ, ಕ್ಯಾಪ್ಟನ್ ಆಗಿರೋವಾಗಲೇ ಗಿಲ್ಲಿ ಕೆಲಸ ಮಾಡಲ್ಲ ಅಂದಾಗ ನಿಂತ್ಕೊಂಡು ಮಾಡಿಸಿದ್ದೀರಾ, ಬಿಟ್ಟೇ ಇಲ್ಲ. ಬಾತ್ರೂಮ್ ಕ್ಲೀನ್ ಮಾಡಿಸಿದ್ದು ಕೂಡ ನೆನಪಿರ್ಬೋದು ಅನ್ಕೋತೀನಿ. ಮತ್ತು ಎಲ್ಲ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದಾಗ್ಬೋದು, ಕೆಲಸಗಳು ಮಾಡಿಸೋದಾಗ್ಬೋದು. ಯಾಕಂದರೆ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿರೋ ಬಿಗ್ ಬಾಸ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಂತ್ಕೊಂಡು ಗಿಲ್ಲಿ ಸೋಂಬೇರಿಯಾಗಿರೋ ಕೂಡ ಕೆಲಸ ಮಾಡೋವರೆಗೂ ಬಿಟ್ಟಿಲ್ಲ. ಆವಾಗ ವ್ಯಕ್ತಿಗೇನು ನೋವಿರಲಿಲ್ವಾ, ಕಷ್ಟ ಆಗ್ತಿಲ್ವಾ? ಗಿಲ್ಲಿ ಕೂಡ ಎಷ್ಟೋ ಸಲ ಹೇಳಿದ್ದಾರೆ, ಇಲ್ಲ ನಾನು ಬರ್ತೀನಿ, ಒಂದು 5 ನಿಮಿಷ ಬರ್ತೀನಿ ಬಿಡಿ, ಇವಾಗ ಬಂದು 5 ನಿಮಿಷ ಬಂದು ಒಂದು 10 ನಿಮಿಷ ಬೆಳಿಗ್ಗೆ ಮಾಡ್ತೀನಿ, ಇದೆಲ್ಲ ಕಥೆಗಳಿದ್ದಾಗ ಇವ್ರುಗಳೆಲ್ಲ ಏನು ಮಾಡಿದ್ರು, ಒಂದು ಕ್ಯಾಪ್ಟನ್ ಆಗಿ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡೋವರೆಗೂ ಬಿಡಲಿಲ್ಲ. ಸೇಮ್ ಗಿಲ್ಲಿ ಮಾಡಿದ್ರೆ ಹೇಗೆ ತಪ್ಪಾಗುತ್ತೆ? ಜೊತೆಗೆ ಇನ್ನೊಂದು ವಿಷಯ ಮೇನಾಗಿ ನಾನು ಪಾಯಿಂಟ್ ಇಟ್ಕೊಂಡು ಮಾತಾಡ್ತೀನಿ. ರಾಶಿಕಾ ಶೆಟ್ಟಿ ಅವರು ತುಂಬ ಕ್ಲಿಯರಾಗಿ ಹೇಳ್ತಾರೆ, ಗಿಲ್ಲಿ ನಂಗೆ ತಲೆ ನೋಗ್ತಿದೆ, ನಂಗೆ ಕೈಲಿ ಆಗ್ತಿಲ್ಲ, ಸುಸ್ತಾಗ್ತಿದೆ ಅನ್ನೋ ರೀತಿಯೇ ಹೇಳ್ತಾರೆ. ಓಕೆನಾ? ಸೊ ನಾನು ಅದನ್ನು ಟೋಟಲ್ ಅಗ್ರಿ ಮಾಡ್ತೀನಿ, ಯಾಕಂದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೊ ನಾನು ತಪ್ಪು ಅಂತ ಹೇಳಲ್ಲ. ಓಕೆನಾ? ಆ್ಯಂಡ್ ಬೆಳಗ್ಗೆ ಮಾಡ್ತೀನಿ ಅನ್ನೋದು ಕೂಡ ಪ್ರಾಬ್ಲಮ್ ಅಲ್ಲ. ಬಟ್ ಆದರೆ ನಿಮ್ಮ ಕೆಲಸ ಮುಗಿಸಿ ಆಮೇಲೆ ಅಲ್ಲಿದ್ದಂಥ ನೀವು ನೋಡಿದ್ರೆ ಧ್ರುವಂತ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟಿತ್ತು, ಒಂದು 4 ತಟ್ಟೆನಿರುತ್ತೆ, ಒಂದು ಸ್ವಲ್ಪ ಲೋಟಗಳೇನಿರುತ್ತೆ ಅಷ್ಟೇ ಅನ್ಕೋತೀನಿ. ಸೊ ಅದರಿಂದನೇ ಇಷ್ಟೆಲ್ಲ ವಿಷಯ ಆಗಿದ್ದು ನೋಡಿದಾಗ ಅಯ್ಯೋ ಬರೀ ಇಷ್ಟಕ್ಕೆ ಇಬ್ಬರು ಸೇರ್ಕೊಂಡು ಮಾಡಿದರೆ ಎಷ್ಟು ಬೇಗ ಮುಗ್ದೋಗ್ತಿತ್ತು ಅಂತಲೂ ಅನಿಸುತ್ತೆ. ಓಕೆನಾ? ಬಟ್ ಒಂದು ಸಲ ಅನಿಸುತ್ತೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅವ್ರಿಗೂ ಕೂಡ ಕಷ್ಟ ಆಗ್ತಿದೆ. ಆ್ಯಂಡ್ ಬೆಳಗ್ಗೆ ಕೂಡ ಅವ್ರದ್ದೇ ಇರೋದ್ರಿಂದ ಬಿಟ್ಬಿಟ್ರೆ ಆಗ್ತಿತ್ತಲ್ಲ ಅನ್ನೋ ಕೂಡ ಬರುತ್ತೆ. ಬಟ್ ಅದು ಇದಕ್ಕೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದು ಏನು ಗೊತ್ತಾ, ಮಾಡಲ್ಲ ಅನ್ನೋದೇ ಅಲ್ವಾ? ಬಟ್ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಇದೇ ಗಿಲ್ಲಿ ಅವ್ರದ್ದು ರಾಶಿಕಾ ಶೆಟ್ಟಿ ಅವ್ರ ಜೊತೆ ಯಾವುದೇ ಪ್ರಾಬ್ಲಮ್ಗಳಾಗಲ್ಲ. ಯಾಕಂದರೆ ಆ ಕಡೆಯಿಂದ ವ್ಯಕ್ತಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅನ್ನೋದು ತಲೆ ಇರೋದಿಲ್ಲ. ಜೊತೆಗೆ ಮೇನಾಗಿ ಅವ್ರಿಗೆ ನಿಜವಲ್ಲೂ ಆಗ್ತಾ ಇರಲಿಲ್ಲ, ಬೇಡ ಕಷ್ಟ ಆಗ್ತಿದೆ ಅನ್ನೋದು, ತಲೆ ನೋಗ್ತಿದೆ, ಮತ್ತು ಇವಾಗ ಅಷ್ಟೆಲ್ಲ ವಿಷಯಗಳಾಗುತ್ತಲ್ಲ, ಅದರಿಂದ ಆನೆಸ್ಟಾಗಿ ಅವ್ರದ್ದು ಇತ್ತು ಅನ್ನೋದು ಅನಿಸ್ತು. ಇದಾದಮೇಲೆ ಅಶ್ವಿನ್ ಅವ್ರ ಜೊತೆ ಹೋದಾಗಲೂ ಕೂಡ ಗಿಲ್ಲಿ ಅವ್ರು ಏನು ಹೋಗ್ಬಿಟ್ಟು ಬೈಯೋದು ಅಥವಾ ಇದನ್ನು ಮಾಡಲೇಬೇಕು ಹಾಗೆ ಅಂತಲೂ ಹೇಳಿಲ್ಲ. ನೀವು ಮುಗಿಸಿ ಅಂತ ಹೇಳುವಂಥದ್ದೇ ಮೊದಲು ಬರೋಂಥದ್ದು. ಆವಾಗ ನಾಳೆ ಮಾಡ್ತೀವಿ ಅಂತ ಬರುತ್ತೆ ಗೊತ್ತಾ ಪಾಯಿಂಟು, ಅದರಿಂದ ಬರುತ್ತೆ. ಇವಾಗ ಕೈ ಕಾಲು ನೋವಿಲ್ಲ, ಸೊಂಟ ನೋವಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಕೆಲಸ ಮುಗಿಸ್ಬೋದಲ್ವಾ? ಯಾಕೆ ಮುಗಿಸ್ಕಲ್ಲ, ಯಾಕೆ ಮುಟ್ಟಲ್ಲ? ಈ ಪ್ರಶ್ನೆ ಬರುತ್ತೆ. ನೀವು ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿದ್ರೆ ಯಾಕೆ ಬಂದು ಗಿಲ್ಲಿ ಇಷ್ಟೆಲ್ಲ ರೇಗಾಡಬೇಕಾಗುತ್ತೆ? ಸೊ ಇವಾಗ ನೀವೇ ತಾನೇ ಮೂಲ ಕಾರಣ ಇದಕ್ಕೆಲ್ಲ. ಜೊತೆಗೆ ರಘುವಣ್ಣ ಮತ್ತು ಧನುಷ್ ಇವರಿಬ್ಬರು ಕೂಡ ಎಪಿಸೋಡ್ ಹೇಳ್ತಾರೆ, ಕೇಳ್ಕೊಳ್ಳಿ. ಈಗ ಕೆಲಸ ಕೊಟ್ಟಿದ್ದಾರೆ ಅಂದರೆ ಜವಾಬ್ದಾರಿಯಿಂದ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಅವ್ರು ಒಪ್ಕೊಂಡಿದ್ದಾರಂತೆ. ರಘುವಣ್ಣ ಕೂಡ ಅದು ಹೇಳ್ತಾರೆ. ಸೊ ಹಿಂಗೆ ಅಂದಮೇಲೆ ಕೆಲಸ ಮುಗಿಸ್ಬೇಕು, ಅವ್ರದ್ದೇ ತಪ್ಪಾಗುತ್ತೆ ಇಲ್ಲ ಅಂತ ಹೇಳ್ತಾರೆ. ಅವಾಗ ರಘುವಣ್ಣ ಇನ್ನೊಂದು ಹೇಳೋದೇನೆಂದರೆ, ಇವನೇನಾದ್ರು ಹೋಗ್ಬಿಟ್ಟು ಫಸ್ಟ್ ನೀನು ತಾನು ಅಂತ ಅಂದಿದ್ರೆ ತಪ್ಪಾಗುತ್ತೆ ಅಂತ. ಫಸ್ಟ್ ಹೋಗ್ಬಿಟ್ಟು ನೀನು ತಾನು ಅಂತೇನು ಗಿಲ್ಲಿ ಅಂದಿಲ್ಲ. ಎಪಿಸೋಡ್ ಇವಾಗಲೂ ಕೂಡ ತೆಗೆದು ನೋಡ್ಬೋದು. ಇವಾಗ ನಾನು ಏನು ಮಾತಾಡ್ತಿದ್ದೀನಿ ಅದಕ್ಕೆ ಎಗೇನ್ ಹಂಗೆ ಹಿಂಗೆ ಸುಳ್ಳು ಕಥೆಗಳಂತ ಹೇಳ್ತಿದ್ವಿ ಅನ್ನೋ ರೀತಿ ಬಂತು ಅಂದರೆ ಎಗೇನ್ ತಗೊಳ್ಳೋಣ ಇನ್ನೊಂದು ಸಲ ಆ ವೀಡಿಯೋಗಳು ಇಟ್ಕೊಂಡೆ ಎಕ್ಸ್ಪ್ಲೇನ್ ಮಾಡೋಣ, ಏನು ಪ್ರಾಬ್ಲಮ್ ಇಲ್ಲ, ನನಗೇನು ಕಾಪ್ರೇಟ್ ಬರಲ್ಲ. ಸೊ ಅದನ್ನು ಕೂಡ ಮಾಡ್ಬೋದು. ಅದು ಎಗೇನ್ ಅದು ಸ್ವಲ್ಪ ಜಾಸ್ತಿ ಅವ್ರ ಬಗ್ಗೆನೇ ತೊಗೊಂಡು ಅವ್ರು ನೆಗೆಟಿವ್ ಆಗೋದು ಬೇಡ ಅಂದ್ಕೋತೀನಿ. ಇವಾಗ ಏನಿದೆ ವಿಷಯ ಮಾತಾಡ್ಕೊಂಡು ಹೋಗೋಣ. ಓಕೆನಾ? ಇದಾದಮೇಲೆ ಅಲ್ಲೆಲ್ಲ ಆದಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಧನು ಅವರಾಗ್ಬೋದು ಮತ್ತು ರಘು ಅವರಾಗ್ಬೋದು ಇಬ್ಬರು ಕೂಡ ಹೇಳೋದೇನೆಂದರೆ, ತಮಗೆ ಕೊಟ್ಟಿರುವಂಥ ಕೆಲಸನ ಮಾಡಿಬಿಟ್ರೆ ಮುಗ್ದೋಗುತ್ತೆ, ಇದರಿಂದ ಪ್ರಾಬ್ಲಮೇ ಕ್ರಿಯೇಟ್ ಆಗಲ್ಲ, ಅವ್ರು ಕೊಟ್ಟಿರೋ ಜವಾಬ್ದಾರಿನ ಮಾಡಬೇಕು. ಇವಾಗ ಇನ್ನೊಂದು ಏನಾಗುತ್ತೆ ಗೊತ್ತಾ, ಇವಾಗೇನು ಫಸ್ಟ್ ಟೈಮ್ ಈ ಥರ ಆಗಿದೆ ಅಂದರೆ ಒಪ್ಕೋಬೋದು, ಬಿಡು ಏನೋ ಇರುತ್ತೆ ಅಂತ. ಇದು ಕಳ್ಳಾಟ ಆಡೋದೇನು ಫಸ್ಟ್ ಟೈಮ್ ಅಲ್ಲ. ಇಲ್ಲಿ ಗಿಲ್ಲಿ ಕೂಡ ಇನ್ಕ್ಲೂಡ್ ಆಗಿ ಸೇರಿಸ್ಕೊಂಡು ಹೇಳ್ತೀನಿ ನಾನು. ಈ ಬಿಗ್ ಬಾಸ್ ಮನೆ ತುಂಬ ಜನ ಜವಾಬ್ದಾರಿ ಇರೋದಂಗೆ ಆಟ ಆಡೋರು ಜಾಸ್ತಿ. ಓಕೆನಾ? ಕೊಟ್ಟಿರುವಂಥ ಜವಾಬ್ದಾರಿಗಳ ಮುಗಿಸ್ಬಿಟ್ರೆ ಪ್ರಾಬ್ಲಮೇ ಕ್ರಿಯೇಟ್ ಆಗೋದಿಲ್ಲ. ರಾಶಿಕಾ ಶೆಟ್ಟಿ ಅವ್ರಿಗೆ ಜೆನ್ಯೂನಾಗಿ ಪ್ರಾಬ್ಲಮ್ ಇತ್ತು, ಅವ್ರು ಹೇಳಿದ್ರು. ಓಕೆನಾ? ಬಟ್ ಅಶ್ವಿನ್ ಅವ್ರಿಗೆ ನಿಜವಾದ ಪ್ರಾಬ್ಲಮ್ ಇತ್ತಾಗಿರೆ ಸ್ವಲ್ಪ ಸುಸ್ತಾಗಿತ್ತು ಅಂತ ಅನ್ಕೋಣ. ಓಕೆನಾ? ಮೈಕೈ ನೋವಿಲ್ಲ, ಸೊಂಟ ನೋವಿಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಕೆಲಸ ಮುಗಿಸ್ಬೋಯ್ತಲ್ಲ, ತುಂಬ ಜಾಸ್ತಿ ಇರಲಿಲ್ಲ. ಹಾಗಾದ್ರೆ ಇವ್ರ ಉದ್ದೇಶ ಏನು? ಇದು ಪಾಯಿಂಟ್ ಬರುತ್ತಾ ಬರಲ್ವಾ? ಸೊ ಆನ್ಸರ್ ಮಾಡಿ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅವರು ಕಿರ್ಚಾಡೋದನ್ನ ಫಸ್ಟ್ ನೋಡ್ಬೋದು ನಾವು. ಆ್ಯಂಡ್ ಅಲ್ಲಿ ಏನು ಗೊತ್ತಾ, ನೀನು ತಾನು ಅನ್ನೋದು ಕೂಡ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಬೋಣ. ನಿಮ್ಮ ಕಡೆಯಿಂದ ರೆಸ್ಪೆಕ್ಟಿಂದ ಬರುತ್ತೆ ಅಂದರೆ ನೀವು ಅಂತ ಮಾತಾಡ್ತೀನಿ ಅಂದರೆ ಈ ಕಡೆಯಿಂದ ಕೂಡ ನೀವು ಅಂತಲೇ ಬರುತ್ತೆ. ನೀನು ಅಂತ ಮಾತಾಡಬೇಕಾ, ನಾನು ನೀನು ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ? ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು, ಆಮೇಲೆ ರೆಸ್ಪೆಕ್ಟ್ ತೊಗೋಬೇಕು. ಇದು ತಾನೇ ವ್ಯಾಲಿಡ್ ಪಾಯಿಂಟು. ಸೊ ಅದಕ್ಕೇನು ಉತ್ತರ ಕೊಡ್ತಾರೆ ಅಶ್ವಿನ್ ಅವರು ನೋಡೋಣ. ಸುದೀಪಣ್ಣ ಇದನ್ನೇ ಹೇಳಿದ್ದು, ನೀವು ಅಂತ ಏನಾದ್ರು ಕರಿಬೇಕು ಅನ್ನೋದಾದರೆ ನಾವು ಚಿಕ್ಕ ಮಕ್ಕಳು ಕೂಡ ನೀವು ಅಂತಲೇ ಕರಿಬೇಕಾಗತ್ತಂತೆ, ಇಲ್ಲ ಅಂದರೆ ದೊಡ್ಡ ಮ್ಯಾಟ್ರ್ ಆಗ್ಬಾರ್ದು. ಬಟ್ ಏನು ಮಾಡ್ತಾರೆ, ಈ ಥರ ಸಿಚುವೇಶನ್ ಇಟ್ಕೊಂಡು ನೀನೊಂದಿರೋದನ್ನೇ ದೊಡ್ಡ ರಂಪಾಟ ಮಾಡ್ತಾರೆ. ಇವಾಗ ಇವ್ರಿಗೆ ಟ್ರಿಗರ್ ಆಗುತ್ತೆ ಅಂದರೆ ಗಿಲ್ಲಿಗೆ ಟ್ರಿಗರ್ ಆಗಲ್ವಾ? ಆನ್ಸರ್ ಮಾಡಿರಿ. ಸೊ ಸೇಮ್ ವೇ ಅಲ್ಲ. ಸೊ ಇವ್ರಿಗೆ ಟ್ರಿಗರ್ ಆಗುತ್ತೆ ಅಂದರೆ ಅವ್ರಿಗೂ ಟ್ರಿಗರ್ ಆಗುತ್ತೆ ಅಂದರೆ ಇವ್ರಿಗೂ ಟ್ರಿಗರ್ ಆಗುತ್ತೆ. ಬಟ್ ಮೂಲ ಕಾರಣಗಳೇನು, ಏನು ಕತೆ ಯೋಚನೆ ಮಾಡಿರಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಜವಾಬ್ದಾರಿನ ಮಾಡ್ದಂತಿರೋದೇನಿದೆ ಅದೇ ದೊಡ್ಡ ತಪ್ಪು. ಅವ್ರು ಕೊಟ್ಟಿರುವಂಥ ಕೆಲಸಗಳನ್ನ ಅದನ್ನು ನಿಭಾಯಿಸಬೇಕು ಅಂತ ಹೋದಾಗಲೇ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗಿ ಕೆಟ್ಟವರ ಕಂಡಿದ್ದು ಗಿಲ್ಲಿ ಅಷ್ಟೇ. ಅಹಂಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಷ್ಟನ್ನ. ಇವಾಗ ಇವ್ರು ಯಾಕೆ ಈ ಪಾಯಿಂಟ್ ಹೇಳ್ತಾರೆ ಅಂದರೆ, ಎಗೇನ್ ಇಲ್ಲಿಗ ಒಂದು ಅಧಿಕಾರ ಸಿಕ್ಕಿದಾಗ ಅವರೆಲ್ಲ ಮಾಡ್ತಾರಲ್ವಾ, ನೀವುಗಳು ಅದೇ ಕೆಲಸ ಮಾಡಿದರೆ ಹಾಗೆ ನಿಮ್ಮೆಲ್ಲರೂ ಕೂಡ ಅಹಂಕಾರ ತುಂಬಿ ತುಳುಕ್ತಾ ಇದೆಯಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇವಾಗ ಗಿಲ್ಲಿಗೆ ಮಾತ್ರ ಈ ಥರ ಯಾಕೆ? ನೀವುಗಳು ಅದೇ ಕೆಲಸ ಮಾಡಿದ್ದೀರಾ, ಸೊ ನೀವು ಕೂಡ ಫೇವರಿಸಮ್ಗಳು ಮಾಡಿದ್ದೀರಾ, ನೀವುಗಳು ಕೂಡ ಆ ಅಧಿಕಾರ ಸಿಕ್ಕಿದಾಗ ನಿಮ್ಮ ದರ್ಪ ತೋರಿಸಿದ್ದೀರಾ. ಇನ್ಫ್ಯಾಕ್ಟ್ ಎಪಿಸೋಡ್ನ ತುಂಬ ಕ್ಲಿಯರಾಗಿ ನೋಡಿ, ಕಾಲ್ಮೆ ಕಾಲ ಕೂತಿರ್ತಾರೆ ಗಿಲ್ಲಿ. ಓಕೆನಾ? ಆ ಟೈಮಲ್ಲಿ ಅಶ್ವಿನವ್ರು ಹೇಳೋವಂಥದ್ದು ಜನ ನೋಡ್ತಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಅಶ್ವಿನವ್ರು ಕಾಲ್ಮೆ ಕಾಲ ಕೊಡೋದು ಜನ ನೋಡಲ್ವ? ಹಾಗಿದ್ರೆ ಹಾಗಾದ್ರೆ ಜನಕ್ಕೆ ಏನಂತ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡ್ತಿದ್ದೀರಾ? ಗಿಲ್ಲಿ ಕೆಟ್ಟೋನು ಅಂತನಾ? ಕಾಲ್ಮೆ ಕಾಲ ಕೊಡೋದು ಯಾರಿಗಾರ ಪ್ರಾಬ್ಲಮ್ ಗೈಸ್ ಇಲ್ಲಿರೋರಿಗೆ?
ಅಂದರೆ ಅವ್ರಿಗೆ ಟ್ರಿಗರ್ ಆಗ್ತದೆ ಆ್ಯಂಡ್ ಅಥವಾ ಗಿಲ್ಲಿ ಕೂಡ ಟ್ರಿಗರ್ ಮಾಡೋಕ್ಕೇನು ಮಾಡ್ತಿರ್ಬೋದು. ಬಟ್ ಆದರೆ ಕಾಲ್ಮೆ ಕಾಲು ಹಾಕೊಳ್ಳೋದು ಎಷ್ಟು ಜನಕ್ಕೆ ಕೆಟ್ಟದಾಗ ಅನಿಸುತ್ತೆ ಅಥವಾ ಜನ ನೋಡುತ್ತಿದ್ದಾರೆ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂದರೆ ಇವರು ಇದೇ ರೀತಿ ಅಲ್ವಾ, ಗುಲಾಮ್ ಅಂತ ಬಂದಾಗ ಕಾಲ್ಮೆ ಕಾಲು ಹಾಕ್ಕೊಂಡೇ ಅಲ್ವಾ ಕೆಲಸ ಮಾಡಿಸಿದ್ದು. ಸೊ ಅವಾಗೆಲ್ಲೂ ಹೋಗಿರಲ್ವಾ ಕಾಲ್ಮೆ ಕಾಲು ಹಾಕೊಳ್ಳೋದನ್ನ ಜನ ನೋಡ್ತಿದ್ದಾರೆ ಅಂತ. ಸೊ ಕಾಲ್ಮೆ ಕಾಲು ಹಾಕೊಳ್ಳೋದು ಎಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ, ಆನ್ಸರ್ ಮಾಡಿರಿ. ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನು ಆ್ಯಕ್ಚುಲಿ ಒಂದೊಂದು ವಿಷಯ ನನಗೂ ಕೂಡ ಈ ವಾರ ಮೊದಲು ಗಿಲ್ಲಿಗೂ ಈ ವಾರದ ಗಿಲ್ಲಿಗೂ ತುಂಬ ಡಿಫ್ರೆನ್ಸ್ ಅಂತ ಅನಿಸ್ತು. ಅವ್ರು ಯಾಕೆ ಫ್ರಸ್ಟ್ರೇಷನ್ ಆಗ್ತಿದ್ರು ಅಷ್ಟೊಂದು ಗೊತ್ತಾಗಲಿಲ್ಲ. ಓಕೆನಾ, ಈಗ ಗಿಲ್ಲಿದ ಇಷ್ಟೆಲ್ಲ ಪಾಯಿಂಟ್ ಹೇಳಿದ್ರು ಕೂಡ ವ್ಯಾಲಿಡ್ ಪಾಯಿಂಟ್ ಮಾತ್ರ ಇಟ್ಕೊಂಡು ಹೇಳಿದ್ದೀನಿ. ಬಟ್ ಇವಾಗ ಸ್ಪಂದನ ಏನು ಹೇಳ್ತಿದ್ದಾರೆ ಇದನ್ನು ಆ್ಯಕ್ಚುಲಿ ಎಪಿಸೋಡ್ಗಳು ಕೂಡ ಹೇಳಿದಾಗಿದೆ ಸ್ಪಂದನ. ಓಕೆನಾ, ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು ಸ್ಪಂದನಗೂ ಕೂಡ. ಆ್ಯಂಡ್ ಸ್ಪಂದನ ಗಿಲ್ಲಿ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ಆದರೂ ಕೂಡ ಅವ್ರಿಗೆ ಅನಿಸಿದೆ ಅಂದರೆ ಅದೊಂದು ಅರ್ಥ ಕೂಡ ಇರುತ್ತೆ. ಓಕೆನಾ, ಬಟ್ ಏನಪ್ಪ ಅಂದರೆ ಅನಿಸಿದ್ದೆಲ್ಲ ಸತ್ಯ ಕೂಡ ಆಗೋದಿಲ್ಲ. ಬಟ್ ಇಲ್ಲಿ ಇನ್ನೊಂದು ಮೇನ್ ಏನಪ್ಪ ಅಂದರೆ ಗಿಲ್ಲಿಯವರು ಈ ಒಂದು ವಾರ ಏನಿದೆ ಈ ಒಂದು ವಾರದಲ್ಲಿ ಸ್ವಲ್ಪ ಬೇರೆ ಥರ ಕಾಣಿಸಿದ್ರು. ಅದಕ್ಕೆ ಕಾರಣ ಈ ಕ್ಯಾಪ್ಟನ್ಸಿ ಸಿಕ್ಕಿತ್ತಲ್ಲ, ಒಂದು ಕ್ಯಾಪ್ಟನ್ ಆಗಿದ್ರಲ್ಲ, ಅದು ಕೂಡ ಕಾರಣ ಆಗಿರ್ಬೋದಲ್ಲ. ಇವಾಗ ಹೇಳಿದ ಮಾತನ್ನ ಕೇಳ್ತಿದ್ದಾರೆ ಅಂದರೆ ಯಾರಿಗೂ ತಲೆನೋವೇ ಇಲ್ಲ. ಇವಾಗ ಗಿಲ್ಲಿ ಇರೋದ್ರಿಂದ ಎಷ್ಟೋ ಜನ ಕೇಳೋಕ್ಕೂ ರೆಡಿಲ್ಲ, ಯಾಕಂದರೆ ಅವ್ನು ಕೇಳಿಲ್ಲ ಅಂದ್ಬಿಟ್ಟು. ಬಟ್ ಹಾಗಂತ ನೀವು ಬಿಟ್ಬಿಟ್ಟಿದ್ದೀರಾ, ಅವ್ನು ಕೇಳಲ್ಲ ಅಂದ್ಬಿಟ್ಟು ನೀವೇನೋ ಬಿಟ್ಬಿಟ್ಟಿರಾ? ಇಲ್ಲ, ನೀವು ಕೂಡ ಕೆಲಸ ಮಾಡಿಸಿದ್ದೀರಾ, ಏನು ಅಷ್ಟೆಲ್ಲ ರಂಪಾಟ ನೀವು ಮಾಡಿದ್ದೀರಾ, ಹೇಳಿದ್ದೀರಾ. ಬಟ್ ಏನಪ್ಪ ಇಲ್ಲಾಂದರೆ ಗಿಲ್ಲಿ ನಿಮ್ಮ ಲೆವೆಲ್ಗೆ ಹೋಗಿ ಅದನ್ನು ಬೇರೆ ಥರ ಪೋರ್ಟ್ರೇಟ್ ಮಾಡಿಲ್ಲ ಅನ್ನೋದು ಮಾತ್ರ ಸತ್ಯ. ಬೇರೆ ಥರ ಪೋರ್ಟ್ರೇಟ್ ಮಾಡಿದರೆ ನೀವು ಮಾಡಿದ್ನೂ ಕೂಡ ಅದೇ ರೀತಿ ಹೇಳ್ಬೋದಾಗಿತ್ತಲ್ಲ. ಸೊ ಅನ್ನೋದು ಕೂಡ ಪಾಯಿಂಟ್ ಬರುತ್ತೆ. ಕೆಲಸ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ರಘು ಅಂತ ನೀವು ಕೇಳಲೇಬೇಡಿ, ಕಾವಿನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬಿಡಲ್ಲ, ಕರೆಸ್ಕೊಂಡು ಹೋಗ್ತಾರೆ. ಹೇಗೆ ಸಾಧ್ಯ ಇದೆಲ್ಲ ಕೆಲಸ ಮಾಡಿಸ್ಬೇಕು ಅಂತಲ್ವಾ. ಸೊ ಇದೇ ರೀತಿ ಗಿಲ್ಲಿ ಮಾಡಿದಾಗ ಮಾತ್ರ ಯಾಕೆ ತಪ್ಪಾಗುತ್ತೆ. ಸೊ ಇದು ಅಷ್ಟೇ. ಓಕೆನಾ, ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ, ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ ಚಾಲೆಂಜ್ ಹಾಕಿದ್ದಾರೆ. ಕಪ್ಪು ಗೆಲ್ತೀನಿ ಅಂತ ಬಂದಿದ್ದಾರೆ, ಗೆಲ್ಲಬೇಕು ಆ್ಯಂಡ್ ನನ್ನ ಜೊತೆ ಇನ್ನೊಬ್ಬನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಚಾಲೆಂಜ್ ಕೊಟ್ಟಿದ್ದಾರೆ, ನೀವು ಚಾಲೆಂಜ್ನ ಫೇಸ್ ಮಾಡಿರಿ, ನೀವು ಚಾಲೆಂಜ್ ಮಾಡಿ, ನಿಮ್ಮನ್ನು ಸೋಲಿಸ್ಬಿಟ್ಟೆ ನಾನು ಗೆಲ್ತೀನಿ ಅಂತ. ಇಷ್ಟೇ ಅಲ್ಲ, ಇದೇ ಅಶ್ವಿನವರು ಕೂಡ ಪಾಯಿಂಟ್ ಚಾಲೆಂಜ್ ಮಾಡಿರೋದು ನೀವು ನೋಡಿದ್ದೀರಾ. ನಿನ್ನ ಕಳಿಸ್ಬಿಟ್ಟೆ ನಾನು ಹೋಗೋದು ಅನ್ನೋ ರೀತಿ ಎಲ್ಲ ಬಂದಿದೆ. ಅದೆಲ್ಲ ಚಾಲೆಂಜಿಂಗ್ ತಪ್ಪಾ? ಹೆಂಗೆ ರಾಂಗ್ ಆಗುತ್ತೆ? ಗಿಲ್ಲಿ ಮಾಡಿದಾಗ ಯಾಕೆ ತಪ್ಪಾಗುತ್ತೆ ಅದು? ನಾನು ಅದೇ ಅರ್ಥ ಆಗ್ತಿಲ್ಲ. ನನಗೆ ಹೆಂಗೆ ಗೊತ್ತಾ, ನಾನು ಗಿಲ್ಲಿ ಮಾಡಿದ್ರೆ ಸರಿ ಅಂತ ಹೇಳೋ ಮಗನೇ ಅಲ್ಲ. ಓಕೆನಾ, ಗಿಲ್ಲಿದು ತಪ್ಪಿದೆ ಅಂದರೆ ಈ ವ್ಯಕ್ತಿಗಳು ಅದೇ ತಪ್ಪು ಮಾಡ್ಕೊಂಡು ಬಂದಿರೋಂಥದ್ದು. ಇವಾಗ ಎಷ್ಟೋ ಪಾಯಿಂಟ್ಗಳು ನೋಡ್ತಿದ್ದೆ, ಗಿಲ್ಲಿ ಇದಕ್ಕೆ ವಿನ್ನರ್ ಆಗಬಾರ್ದು, ಗಿಲ್ಲಿ ಡಿಸರ್ವ್ ಇಲ್ಲ ಅಂತ. ಬೇರೆಯವ್ರನ್ನ ಡಿಸರ್ವ್ ಅಂತ ಹೇಗೆ ಹೇಳ್ತೀರಾ? ಅವ್ರು ಅದೇ ಕೆಲಸ ತಾನೇ ಮಾಡಿರೋಂಥದ್ದು. ಅವ್ರು ಮಾಡಿದ್ದೆಲ್ಲ ಸರಿ ಅಂದಮೇಲೆ ಇವ್ರು ಮಾಡಿದ್ದು ಹಿಂಗೆ ತಪ್ಪಾಗುತ್ತೆ? ಇವ್ರದ್ದು ಸರಿ ಅಲ್ವಾ? ಬಟ್ ಏನಂದರೆ ತಪ್ಪಾಗಿದೆಯಾ ತಪ್ಪು ಅಂತ ಹೇಳೋಣ, ಪ್ರಾಬ್ಲಮ್ಮೇ ಅಲ್ಲ. ಯಾಕಂದರೆ ಕೆಲವೊಂದು ವಿಷಯಗಳಾಗಿದ್ದಾಗ ಅದನ್ನು ತಪ್ಪು ಅನ್ನೋದ್ರಲ್ಲಿ ಏನು ದೊಡ್ಡ ತಪ್ಪಲ್ಲ. ಬಿಕಾಸ್ ತುಂಬ ವಿಷಯಗಳಾಗಿದೆ. ನಾನು ಆಲ್ರೆಡಿ 2 ವಿಡಿಯೋದಲ್ಲಿ ಗಿಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 2 ಅಲ್ಲ 3 ವಿಡಿಯೋನೋ ಇದೆ. ಸೊ ಅದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಬಟ್ ನಾನು ಹೇಳುವಂಥದ್ದು ಈ ಒಂದು ಪಾಯಿಂಟ್ ಇಟ್ಕೊಂಡು ಮಾತಾಡ್ಬೇಕಾದ್ರೆ ನೀವು ಅದೇ ಕೆಲಸ ಮಾಡಿದಿರಲ್ಲ, ಅದು ಹೆಂಗೆ ಗಿಲ್ಲಿ ಮಾತ್ರ ಬೇರೆ? ಹಾಂ, ನೀವು ಚಾಲೆಂಜ್ ಮಾಡಿರಿ. ಈಗ ಗಿಲ್ಲಿ ಚಾಲೆಂಜ್ ಮಾಡಿದ್ದಾನೆ, ಅವ್ನು ಅದನ್ನು ಮಾಡೋದಕ್ಕೆ ಅಚೀವ್ ಮಾಡೋದಕ್ಕೆ ಮಾಡ್ತಿರೋವಂಥದ್ದು. ಇಲ್ಲಿ ಬಂದಿರೋದು ಏನಕ್ಕೆ? ಗಿಲ್ಲಿ ಗೆಲ್ಲೋದಕ್ಕೆ. ಸೊ ಕಪ್ ಗೆಲ್ಲೋದಕ್ಕೆ ಪಕ್ಕ. ಅವ್ನ ಜೊತೆ ಇರುವಂಥ ಒಂದು ಫ್ರೆಂಡ್ನ, ಜೆನ್ಯೂನ್ ಫ್ರೆಂಡ್ನ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ ಏನು? ನಿಮ್ಮ ಕೈಲಾದ್ರೆ ನೀವು ಬನ್ನಿ, ಇಲ್ಲ ನೀವು ಅದನ್ನು ಚಾಲೆಂಜ್ನ ಬ್ರೇಕ್ ಮಾಡೋಕ್ಕೆ ನೋಡಿರಿ. ಸೊ ನೀವು ಚಾಲೆಂಜ್ ಮಾಡ್ಕೊಂಡು ನೀವು ಟಾಪ್ 2 ಬನ್ನಿ, ಅಥವಾ ವಿನ್ನರ್ ನೀವೇ ಆಗಿ. ನಿಮ್ಮ ಕೈಲಿದೆಯಲ್ಲ. ಸೊ ನಿಮ್ಮ ಕೈಲೇ ಕಂಟೆಂಟ್ ಕೊಡೋಂಥದ್ದಿದೆ, ನೀವು ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಯಾರೊಬ್ಬರು ಚಾಲೆಂಜ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಯಾಕೆ ವರಿ ಮಾಡ್ತಿದ್ದೀರಾ? ಆ ರೀತಿ ನೋಡ್ರಿ, ನೀವು ಚಾಲೆಂಜ್ ಮಾಡಿದ್ದೆಲ್ಲ ತಪ್ಪಾಗಿರ. ಗಿಲ್ಲಿ ಮಾಡಿದ ತಪ್ಪು ಅನ್ನೋದು ನೀವು ಮಾಡ್ತಿರೋದೇ ತಪ್ಪಲ್ಲ ಆಗಿರ, ನೀವು ಮೊದಲೇ ಮಾಡಿಬಿಟ್ಟಿದ್ರೆ ಅದು ಬೇರೆ ವಿಷಯ. ಸೊ ಇದೆಲ್ಲ ಬರುತ್ತೆ. ಓಕೆನಾ, ಯಾರನ್ನೇ ನಿಲ್ಸಿದ್ರು ಕಾವ್ಯನ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಯಾರನ್ನ ನಿಲ್ಲಿಸಿದ್ರು ಕೂಡ ಕಾವ್ಯ ನಾಮಿನೇಟ್ ಮಾಡ್ತಿಲ್ಲ ಅಂತ ಬರುತ್ತೆ. ಇವಾಗ ನಂಗೆ ಆನೆಸ್ಟಾಗಿ ಹೇಳಿ ಎಷ್ಟು ಜನ ಇದನ್ನು ಒಪ್ಪುತ್ತೀರಾ? ಓಕೆನಾ, ಬಟ್ ಇಲ್ಲಿ ಮೇಯ್ನಾಗಿ ಪಾಯಿಂಟ್ ಟು ಪಾಯಿಂಟ್ ಹೋಗಬೇಕಾಗುತ್ತೆ. ಅಲ್ಲಿ ನಾಮಿನೇಟ್ ಮಾಡಿದಂಥ ಸ್ಪರ್ಧಿಗಳು ಏನು ಪಾಯಿಂಟ್ ಇಟ್ಕೊಂಡು ಮಾತಾಡೋ ಅಂತ ಕೂಡ ಬರುತ್ತೆ. ಓಕೆನಾ, ಇಲ್ಲಿ ನಾನು ತುಂಬ ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಸ್ಪಂದನ ಮತ್ತು ಕಾವ್ಯ ಅಂತ ಬರುತ್ತೆ. ಓಕೆನಾ, ಇವಾಗ ನನಗೆ ಈ ವಾರ ಅನಿಸಿದ್ದೇನು ಗೊತ್ತಾ, ಈ ವಾರ ಅಂದರೆ ಈ ಸೀಸನ್ನೇ ತಗೊಳ್ಳಿ. ನಿನ್ನೆ ನೀವು ಅಬ್ಸರ್ವ್ ಮಾಡಿ, ರಾಶಿಕಾ ಶೆಟ್ಟಿ ಯಾವ ಲೆವೆಲ್ಗೆ ಎಫರ್ಟ್ ಹಾಕಿದ್ದಾರೆ. ಒಬ್ಬರಾದ್ರು ಉತ್ತಮ ಕೊಟ್ರ? ಯಾವುದೋ ಒಂದು ಚಿಕ್ಕ ತಪ್ಪನ್ನ ಇಟ್ಕೊಬಿಟ್ಟು ಅಷ್ಟು ಕಾಂಟ್ರಿಬ್ಯೂಷನ್ ಬಿಟ್ಬಿಟ್ರು. ಎಲ್ಲಿಗೆ ಹೋಯ್ತು ಗುರು? ಆ ಎಫರ್ಟ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿರುವಂಥ ಹುಡುಗಿ. ಇನ್ಫ್ಯಾಕ್ಟ್ ನನಗನ್ಸಿದ್ದೆ ಅಂದರೆ ಇಷ್ಟೊಂದೆಲ್ಲ ಜಲಸ್ ಪಡ್ತಿದ್ದಾರೆ ಆ ಹುಡುಗಿ ನೋಡಿ ಅಂತ ಅನಿಸ್ಬಿಡ್ತು. ಓಕೆನಾ, ಒಬ್ಬರು ಉತ್ತಮ ಕೊಡಲಿಲ್ಲ, ಆಮೇಲೆ ಅದನ್ನು ರೆಕಗ್ನೈಸ್ ಕೂಡ ಮಾಡಿಲ್ಲ, ಒಂದು ಅಪ್ರಿಷಿಯೇಟ್ ಇಲ್ಲ. ಸೊ ಅದನ್ನು ನೋಡಿದಾಗ ಅನಿಸುತ್ತೆ ಓಕೆ ಇವ್ರು ಆಲ್ರೆಡಿ ಬೇರೆ ಮೈಂಡ್ಸೆಟಲ್ಲಿದ್ದಾರೆ ಅಂತ. ಓಕೆನಾ, ಆ್ಯಂಡ್ ಜೊತೆಗೆ ಈ ಸೀಸನಲ್ಲಿ ಒಬ್ಬರಿಬ್ಬರಲ್ಲ, ಎಲ್ಲರ ಕಡೆಯಿಂದ ಕೂಡ ಪ್ರತಿಯೊಬ್ಬರ ಕಡೆಯಿಂದ ಕೂಡ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗುವಂಥ ವಿಷಯಗಳೇನಿದೆ, ಅದರಲ್ಲಿ ಕೊಡುವಂಥ ಕಾರಣಗಳೇನಿದೆ, ಅದರಲ್ಲಿ ಎಡವಟ್ಟುಗಳಾಗ್ತಾನೆ ಇದೆ. ಯಾಕಪ್ಪ ಅಂದರೆ ಇವ್ರಿಗೆ ಸರಿಯಾಗಿ ಅದನ್ನು ಅನಲೈಸ್ ಮಾಡೋಕ್ಕೆ ಬರ್ತಿಲ್ಲ, ಮಾಡೋಕ್ಕೆ ಬಂದಿರೋದನ್ನ ಹೇಳೋಕ್ಕೂ ಬರ್ತಿಲ್ಲ, ಅದನ್ನು ಡಿಫೆಂಡ್ ಮಾಡೋಕ್ಕೂ ಬರ್ತಿಲ್ಲ, ಉತ್ತರ ಕೊಡೋಕ್ಕೂ ಬರ್ತಿಲ್ಲ. ಅದರಿಂದ ಎಡವಟ್ಟು ಆಗ್ತಿರುವಂಥದ್ದು. ಓಕೆನಾ, ಆ್ಯಂಡ್ ಜೊತೆಗೆ ಇಲ್ಲಿ ಈಗ ಸ್ಪಂದು ಹೇಳ್ತಿರುವಂಥ ಮಾತಿದು ಅನಿಸುತ್ತೆ ಯಾರಿಗಾರು. ಇವಾಗ ಏನು ಗೊತ್ತಾ, ಒಂದಿಷ್ಟು ಜನ ಒಪಿನಿಯನ್ ಹೇಳ್ತಾರೆ ಗೊತ್ತಾ, ಅದು ಅನ್ಸಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ನೋಡ್ತಿರ್ಬೇಕಾದ್ರೆ ಕಾವ್ಯ ಸೇವ್ ಆಗ್ತಿರ್ಬೇಕಾದ್ರೆ ನನಗೂ ಅನಿಸ್ಬೋತ್ತೆ, ಹೋಗುರು ಇಲ್ಲಿ ಪಕ್ಕ ಗಿರಿ ಸೇವ್ ಮಾಡ್ತಿದ್ದಾನೆ ಅಂದರೆ ಅವ್ನು ಫೇವರ್ ಮಾಡ್ತಿದ್ದಾನೆ ಅಂತ ಅನಿಸ್ಬೋದು. ಬಟ್ ಅನಿಸಿದ್ದೇ ಸತ್ಯನಾ? ಸೊ ಅನಿಸಿದ್ದು ಸತ್ಯನ ಸುಳ್ಳು ಅಂತ ನೋಡಬೇಕು ಅಂದರೆ ಪಾಯಿಂಟ್ ಟು ಪಾಯಿಂಟ್ ಹೋಗಬೇಕಾ? ಸೊ ಪಾಯಿಂಟ್ ಟು ಪಾಯಿಂಟ್ ಅಂತ ಹೋದಾಗ ಸ್ಪಂದನ ಮತ್ತು ಇವರು ಕಾವ್ಯ ಬಂದು ನಿಂತ್ಕೊಂಡಾಗ
ಕಾರಣ ಏನು ಕೊಡ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾರೆ, ತುಂಬ ಸಿಂಪಲ್, ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆನೂ ವಿಷಯ ಇದೆ. ಇವಾಗ ನಾನು ನಿಮ್ಮನ್ನು ಕೇಳ್ತೀನಿ, ರಕ್ಷಿತಾ ಶೆಟ್ಟಿ ಅವ್ರು ಕೊಟ್ಟಂಥ ಕಾರಣ ಇಷ್ಟು ಜನಕ್ಕೆ ಸರಿ ಅಂತ ಅನಿಸ್ತು. ಇದೇ ರಕ್ಷಿತಾ ಶೆಟ್ಟಿ ಅವರು ಈಗ ಕಾವ್ಯನ ಕೊಡೋ ಜಾಗದಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರೊಬ್ರು ಇದ್ರು ಅನ್ಕೊಳ್ಳೋಣ, ಓಕೆನಾ, ಅವ್ರಿಗೆ ಕಾವ್ಯ ಅಂತ ತೆಗೆದಾಕ್ಬಿಟ್ಟು ನಿಮ್ಮ ಫೇವ್ರೇಟ್ ಸ್ಪರ್ಧಿನ ಇಟ್ಕೊಳ್ಳಿ. ಸ್ಪಂದನ ಕೊಟ್ಟಂಥ ಕಾರಣಗಳು ನೋಡಿ, ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ಅದೇ ಕಾರಣ ಕೊಟ್ಟರು ಅಂತ ಅನ್ಕೊಳ್ಳಿ, ಓಕೆನಾ. ಇವಾಗ ಹೇಳಿ, ಸ್ಪಂದನ ಕೊಟ್ಟಿದ್ದ ಕಾರಣ ಕಟ್ಟಾಗಿತ್ತಾ, ಇವ್ರು ಕೊಟ್ಟಂಥ ಕಾರಣ ಕಟ್ಟಾಗಿತ್ತಾ, ಯಾರಿಗೆ ಕಾವ್ಯನ ಕೊಟ್ಟಿದ್ದಂಥ ಕಾರಣ ಕಟ್ಟಾಗಿತ್ತಾ? ಆನೆಸ್ಟಾಗಿ ಹೇಳಿ, ನಿಮಗೆ ಉತ್ತರ ಸಿಗುತ್ತೆ. ಆ್ಯಂಡ್ ಇದನ್ನು ಬಿಟ್ಟು ತುಂಬ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ತುಂಬ ಪಾಯಿಂಟ್ ಇದೆ, ಓಕೆನಾ. ಇಷ್ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ನೋಡ್ತೀನಿ. ಇಲ್ಲಿ ಏನು ಗೊತ್ತಾ, ಕಾವ್ಯ ಅವ್ರ ನೇಮ್ನ ತಗೋತಾರೆ ರಕ್ಷಿತಾ ಅವ್ರು, ಓಕೆನಾ, ತಗೊಳ್ಳಿ, ತಪ್ಪೇನಿಲ್ಲ. ಬಟ್ ಕಾರಣಗಳು ಕಟ್ಟಾಗಿತ್ತಾ? ಸ್ಪಂದನ ವಿಷಯದಲ್ಲಿ ಮತ್ತು ಕಾವ್ಯನ ವಿಷಯದಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ ಫಸ್ಟ್, ಓಕೆನಾ. ಇಲ್ಲಿ ಕಾವ್ಯನ ವಿಷಯ ಅಂತ ಬಂದಾಗ ಒಂದು ಮನೆ ಕೆಲಸದಲ್ಲಿ ಎಷ್ಟೋ ಕೆಲಸ ಇರುತ್ತೆ ಗೊತ್ತಾ, ಅದನ್ನು ಮಾಡಲ್ಲ ಅಂತ ನಾಮಿನೇಟ್ ಮಾಡ್ತಾರೆ. ಜೊತೆಗೆ ಪರ್ಸ್ನಾಲಿಟಿ ಇಲ್ಲ, ವೀಕ್ ಕಂಟೆಸ್ಟೆಂಟು, ಇದನ್ನೆಲ್ಲ ಮೆನ್ಷನ್ ಮಾಡ್ತಾರೆ ರಕ್ಷಿತಾ ಅವ್ರು, ಓಕೆನಾ. ಜೊತೆಗೆ ಇನ್ನೊಂದೇನಪ್ಪ, ಕ್ಯಾಲ್ಕುಲೇಟಿವ್ ಅಂತ ಕೂಡ ಹೇಳ್ತಾರೆ. ಒಂದು ಕೆಲಸ ಮಾಡೋದ ಬಗ್ಗೆ ಇದರಲ್ಲೆಲ್ಲ ತುಂಬ ಕ್ಯಾಲ್ಕುಲೇಟಿವ್ ಹಾಗೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹೇಳಿದಾಗ ನನಗನ್ಸಿದ್ದು ಇಷ್ಟೇ, ಓಕೆ, ರಕ್ಷಿತಾ ಶೆಟ್ಟಿ ಅವ್ರು ಏನು ಮಾಡ್ತಿದ್ದಾರೆ, ಇವಾಗ ವೀಕ್ ಕಂಟೆಸ್ಟ್ ಅಂತ ಹೇಳ್ತಾರಲ್ವಾ. ನಾನು ನಿಮ್ಮನ್ನು ಕೇಳ್ತೀನಿ, ಪ್ರತಿ ವಾರ ಉತ್ತಮ ಮತ್ತು ಕಳಪೆ ಅನ್ನೋದು ನಡೆಯುತ್ತೆ, ಕೆಲವೊಂದು ಸಲ ಮಿಸ್ ಕೂಡ ಆಗಿದೆ. ಎಷ್ಟು ಸಲ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅವ್ರ ನೇಮ್ನ ಕಳಪೆಗೆ ಅಂತ ತಗೊಂಡಿದ್ದಾರೆ ಹೇಳಿ. ಸೊ ಇಲ್ಲಿ ಮೇನ್ ಆಗುವಂಥದ್ದು, ಈಗ ಇವರ ಪ್ರಕಾರ ಅವ್ರು ವೀಕ್ ಕಂಟೆಸ್ಟೆಂಟ್ ಅಂತ ಬಂದಾಗ ಆ ವಾರ ಏನೂ ಮಾಡಿಲ್ಲ ಅನ್ನೋದು ಮಾತ್ರ ಅರ್ಥ ಆಗುತ್ತೆ, ಹೌದಾ. ಸೊ ಹಿಂಗಿರ್ಬೇಕಾದ್ರೆ ಪ್ರತಿ ವಾರ ಇವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ವೀಕ್ ಕಂಟೆಸ್ಟೆಂಟ್ ಅಂತ ಅಂದರೆ, ಈ ಒಂದು ವಾರ ಕಂಪ್ಲೀಟು ಉತ್ತಮ ಮತ್ತು ಕಳಪೆ ಅಂತ ನಡಿಬೇಕಾದ್ರೆ ಅವರು ಟಾಸ್ಕ್ ಆಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂದ್ಬಿಟ್ಟು ವೀಕ್ ಕಂಟೆಸ್ಟ್ ಯಾಕೆ ಅಂತ ಒಂದು ಕಳಪೆನ ಕೊಡ್ಬೋದಲ್ವಾ. ಎಷ್ಟು ಸಲ ರಕ್ಷಿತಾ ಶೆಟ್ಟಿ ಅವ್ರು ಕಳಪೆ ಕೊಟ್ಟಿದ್ದಾರೆ ಕಾವ್ಯಂಗೆ, ಅದನ್ನು ಹೋಗಿ ಚೆಕ್ ಮಾಡಿ. ಜೊತೆಗೆ ಅಲ್ಲಿ ವೀಕ್ ಅಂತ ಕೊಟ್ಟಿದ್ರೆ ಖಂಡಿತವಾಗಿ ನಾಮಿನೇಷನ್ಗೂ ಕೂಡ ಅದನ್ನೇ ಕೊಡ್ಬೋದು ಆರಾಮಾಗಿ. ಯಾಕಂದರೆ ವಾರದ ಕಥೆಯಲ್ಲಿ ಒಂದು ವಾರ ಏನು ನಡೆದಿರುತ್ತೆ ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ಕೊಡ್ಬೇಕಾದ್ರೆ ನೀವು ಯಾರೋ ಬೇರೆಯವ್ರು ಕೊಡ್ತೀರಾ, ಕಾವ್ಯನ ಕೊಡಲ್ಲ. ಬಟ್ ನಾಮಿನೇಷನ್ ಅಂತ ಬಂದಾಗ ಪಟ್ ಅಂತ ಕಾವ್ಯನ ಹೆಸರು ಬರುತ್ತೆ. ಹೇಗೆ ಅಂದರೆ ತುಂಬ ಸಿಂಪಲ್ ಹೇಳ್ತೀನಿ ಗೈಸ್. ರಕ್ಷಿತಾ ಶೆಟ್ಟಿ ಅವ್ರದ್ದು ಗೇಮ್ ಪ್ಲೇ ನೋಡ್ಕೊಬನ್ನಿ, ತುಂಬ ಸಿಂಪಲ್ ಇದೆ. ಅವ್ರ ಪ್ರಕಾರ ಒಂದಿಷ್ಟು ಜನ ವೀಕ್ ಕಂಟೆಸ್ಟೆಂಟ್ಗಳಿದ್ದಾರೆ. ಸೊ ಅವ್ರ ನೇಮ್ನ ಆಲ್ರೆಡಿ ತಲೆಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಬಿಟ್ಟು ಬೇರೆ ನೇಮ್ನ ತಗೊಳ್ಳಲ್ಲ. ಇದೇ ಸತ್ಯ. ಇದನ್ನು ಹೆಂಗೆ ಪ್ರೂವ್ ಮಾಡ್ತೀಯ ಬ್ರೋ ಅಂದರೆ, ನಿಮಗೆ ಸೀಕ್ರೆಟ್ ರೂಮಲ್ಲಿ ಒಂದು ಕನ್ವೆನ್ಷನ್ ನಡೆಯುತ್ತೆ, ಓಕೆನಾ. ಯಾವಾಗ ಧ್ರುವನ್ ಜೊತೆ ಮಾತಾಡ್ತಿರ್ಬೇಕಾರೆ, ನೆಕ್ಸ್ಟ್ ನಾನು ಸ್ಪಂದನ ಕಾವ್ಯ ನಂತರ ನಾನು ಒಬ್ವಿಯಸ್ಲಿ ರಾಶಿಕಾಗೆ ಇರ್ತೀನಿ ತಲೆಯಲ್ಲಿ. ಸೊ ಫಸ್ಟ್ ಸ್ಪಂದನ ಆದಮೇಲೆ ಕಾವ್ಯ, ಇದಾದಮೇಲೆ ನನಗೆ ತಲೆಯಲ್ಲಿ ಕೂತ್ಕೊಳ್ಳೋದು ರಾಶಿಕಾ ಶೆಟ್ಟಿ ಅಂತಾರೆ. ಅದ್ರ ತಕ್ಕಂತೆ ಈ ವಾರ ನಡೆದಂಥ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕ್ಲಿಯರ್ ಆಗಿ ಸ್ಪಂದನ ಆಗುತ್ತೆ, ಅದಾದಮೇಲೆ ಇವರು ಅವ್ರ ಹೆಸರೇನಂತಾರೆ ಕಾವ್ಯರು ಆಗ್ತಾರೆ, ಅದಾದಮೇಲೆ ನೆಕ್ಸ್ಟು ರಾಶಿಕಾ ಶೆಟ್ಟಿ. ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ, ಆಲ್ರೆಡಿ ಇವ್ರ ತಲೆಯಲ್ಲಿ ಯಾರು ಇರ್ತಾರೋ ಅವ್ರು ಏನಾರ ಮಾಡಿ ಏನಾರು ಬಿಡಲಿ, ಅದು ನಮಗೆ ಮ್ಯಾಟ್ರ್ ಆಗಲ್ಲ. ನಾನು ಅವ್ರು ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾಮಿನೇಟ್ ಮಾಡ್ತೀನಿ, ಆಚೆ ಕಳಿಸಿ, ನನ್ನ ಪ್ರಕಾರ ಅವ್ರು ವೀಕ್ ಕಂಟೆಸ್ಟೆಂಟ್, ಮುಗ್ದೋಯ್ತು. ಅದನ್ನು ಕ್ವಶನ್ ಮಾಡಿದ್ರೆ ಆನ್ಸರ್ ಸಿಗೋಲ್ಲ. ಎಷ್ಟು ಜನ ಅದಕ್ಕೆ ಆನ್ಸರ್ ಹುಡುಕಿದ್ದೀರಾ, ಎಷ್ಟು ಸಲ ರಕ್ಷಿತಾ ಶೆಟ್ಟಿ ಅವ್ರು ಆನ್ಸರ್ ಮಾಡಿದ್ರೆ, ಇದನ್ನು ನಾನು ಪ್ರಶ್ನೆ ಮಾಡಿದ್ರೆ ಬರೋಂಥ ಉತ್ತರ ಹೆಂಗೆ ಗೊತ್ತಾ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಎಷ್ಟು ಜನ ಒಪ್ತೀರಾ ಇದನ್ನು? ಹಾಂ, ಇರಲಿ. ಇದ್ರ ಜೊತೆಗೆ ಇನ್ನೊಂದು ಹೇಳೋಂಥದ್ದು ಏನಪ್ಪ, ನೀವು ಕಾರಣ ಕೊಡಬೇಕಾದ್ರೆ ಕಾವ್ಯ ಅವ್ರಿಗೆ ಪರ್ಸ್ನಾಲಿಟಿ ಇಲ್ಲ ಅಂತ, ಕ್ಯಾಲ್ಕುಲೇಟಿವ್ ಅಂತಾರೆ. ಆಮೇಲೆ ಇದು ನನ್ನ ಫ್ಯಾಮಿಲಿ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ನಿಮ್ಮ ಫ್ಯಾಮಿಲಿಯವ್ರನ್ನ ನೀವು ಹೇಗೆ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೋತೀರಾ ಆಲ್ರೆಡಿ. ಅವರು ಒಂದು ವಾರ ಹಾಕುವಂಥ ಶ್ರಮಗಳನ್ನ ಯಾಕೆ ನೋಡೋದಿಲ್ಲ. ಜೊತೆಗೆ ಮೇನಾಗಿ ಆ ಒಂದು ವಾರ ಇವ್ರು ಕೊಟ್ಟಂಥ ಚಾಲೆಂಜ್ಗಳನ್ನೇ ಫೇಸ್ ಮಾಡಿ ಆ ವಾರ ಉತ್ತಮ ಕೂಡ ತಗೋತಾರೆ, ಕ್ಯಾಪ್ಟನ್ ಕೂಡ ಆಗ್ತಾರೆ. ಆ ಎಫರ್ಟ್ನ ಯಾಕೆ ನೋಡೋಕೆ ರೆಡಿ ಇಲ್ಲ, ಅದನ್ನು ನೋಡಿ ಯಾಕೆ ಸ್ಟ್ರಾಂಗ್ ಅಂತ ಅನ್ಕೊಳಕ್ಕೆ ರೆಡಿ ಇಲ್ಲ. ಯಾರಿಗಾರು ಉತ್ತರ ಇದೆ ಇದಕ್ಕೆ? ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಚೈತ್ರಕ್ ಅವ್ರಿಗೆ ರಕ್ಷಿತಾ ಶೆಟ್ಟಿ ಅವರು ಒಂದು ಮಾತು ನೀಡಿರ್ತಾರೆ. ಚೈತ್ರಕ್ ಒಂದು ಕ್ವಶನ್ ಮಾಡೋಂಥದ್ದು ಏನಪ್ಪ ಅಂದರೆ, ಇವಾಗ ನಿನಗೆ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಕೇಳಿದಾಗ ಅಲ್ಲಿ ಗಿಲ್ಲಿಯವ್ರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಾರೆ. ಅವಾಗ ಚೈತ್ರ ಕೇಳುವಂಥದ್ದು, ಇದಕ್ಕೆ ನಿಮ್ಮ ಸೀಸನ್ ಹಿಂಗೆ ಆಗಿರುವಂಥದ್ದು ಸುದೀಪಣ ಬೈಯೋದು ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ನ ಹೇಳ್ತಾರೆ. ಏನಪ್ಪ ಅಂದರೆ, ಇವಾಗ ನೀನು ನಾಮಿನೇಟ್ ಮಾಡಿದ್ದೆ ಮತ್ತು ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಿದ್ಯಾ, ಇದು ಹೆಂಗೆ ನೆಕ್ಸ್ಟ್ ಅವ್ರು ಸೇವ್ ಆಗಲ್ವಾ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಪಾಯಿಂಟ್ ಬರುತ್ತೆ. ನನಗಂತೂ ತುಂಬ ಖುಷಿಯಾಗಿತ್ತು, ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ನಾನು, ಓಕೆನಾ. ಸೊ ಏನಪ್ಪ ಅವ್ರ ಪಾಯಿಂಟ್ ಅಂದರೆ, ನನಗೆ ಒಂದು ತಲೆಯಲ್ಲಿ ಒಂದಿಷ್ಟು ವಿಷಯ ಇರುತ್ತೆ ವ್ಯಕ್ತಿ ಬಗ್ಗೆ. ಸೊ ಅದನ್ನು ಆ ವಾರ ನಂಗೆ ಮನಸ್ಸಿರೋದೇನೋ ಕೂಡ ನಾನು ಹೇಳ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇನೇ ನನಗೆ ಹೊಸ ಪರ್ಸ್ಪೆಕ್ಟಿವ್ ಬರುತ್ತೆ, ಹೊಸ ದಿನ ಥರ ಅಂತ ಹೇಳ್ತಾರೆ. ನಾನು ನಿಜವೂ ಇಷ್ಟ ಆಯಿತು, ಯಾಕಂದ್ರೆ ನಾನು ಕೂಡ ಅದೇ ರೀತಿ ನೋಡೋದು ಬಿಗ್ ಬಾಸ್ನ. ಯಾಕಂದ್ರೆ ನಾನು ಹಳೆಯ ವಿಷಯ ಇಟ್ಕೊಂಡೇ ಮಾತಾಡೋಕೆ ಹೋಗಲ್ಲ, ಆ ವಿಷಯ ರಿಲೇಟೆಡ್ ಇದ್ದರೆ ಮಾತ್ರ ಮಾತಾಡ್ತೀನಿ. ಯಾವತ್ತೊಂದಿನ ತಪ್ಪು ಮಾಡಿದ್ರೆ ಅಂದ್ಬಿಟ್ಟು ಅವ್ರು ಮಾಡೋ ಒಳ್ಳೆ ಕೆಲಸಗಳನ್ನು ಕೂಡ ಮರೆಯೋದು ಅಥವಾ ಅದ್ರ ಬಗ್ಗೆ ಮಾತಾಡದೇ ಇರೋಂಥ ವ್ಯಕ್ತಿ ನಾನಲ್ಲ. ಸೊ ಅವತ್ತದೇನೋ ತಪ್ಪಾಯ್ತು ಅದ್ರ ಬಗ್ಗೆ ಮಾತಾಡೋದು ಮುಗೀತು. ಹೊಸ ಎಪಿಸೋಡ್, ಹೊಸ ಪ್ರೊಮೋ, ಹೊಸ ರಿವ್ಯೂ, ಆ ಥರ ಇರುತ್ತೆ ನನ್ನ ಕತೆ. ಸೊ ನನಗೆ ತುಂಬ ಇಷ್ಟ ಆಗೋಯ್ತು ಅದು, ಓಕೆನಾ. ಆದರೆ ಅದಾದಮೇಲೆ ಆಗಿದ್ದಂಥ ಕತೆಗಳು ಸ್ವಲ್ಪ ಬೇಜಾರು ಮಾಡೋಕ್ಕೆ ಶುರುವಾಯಿತು. ಯಾಕಂದರೆ ಗಿಲ್ಲಿ ವಿಷಯದಲ್ಲಿ ಆ ಥರ ಹೇಳಿದ್ರು ಪಾಯಿಂಟ್ ಓಕೆ, ಅವತ್ತು ಒಂದು ವಿಷಯ ಇಟ್ಟಿರ್ತೀರಾ. ಸೊ ಅದಾದಮೇಲೆ ತಿರ್ಗಿ ಅದೇ ರಿಪೀಟೆಡ್ ಆಗ್ತಿದೆ, ಸೇಮ್ ಪಾಯಿಂಟ್ಗಳು ವೀಕ್. ಬಟ್ ಇಲ್ಲಿ ಒಂದು ಇನ್ನೊಂದು ಪಾಯಿಂಟ್ ಬರುತ್ತೆ, ಅದನ್ನು ಕೂಡ ಮಾತಾಡೋಣ. ಏನಪ್ಪ ಅಂದರೆ, ರಕ್ಷಿತಾ ಶೆಟ್ಟಿ ಅವ್ರಿಗೆ ಅದು ಒಪಿನಿಯನ್ ಚೇಂಜ್ ಆಗದೆ ಕೂಡ ಇರ್ಬೋದಲ್ವಾ. ಬಟ್ ಆದರೆ ಇಲ್ಲಿ ಎಫರ್ಟ್ ಆಗ್ತಿಲ್ವಾ, ಯಾರು ಕಾವ್ಯವರು ಎಫರ್ಟ್ ಹಾಕಾಗಿದೆ, ಉತ್ತಮ ತಗೊಂಡಾಗಿದೆ, ಕ್ಯಾಪ್ಟನ್ ಆಗಿದೆ, ಮನೆಯವರು ಇರುವಂಥ ಸ್ಪರ್ಧಿಗಳದೇ ಎಷ್ಟು ಜನದ ಒಪಿನಿಯನ್ ಚೇಂಜ್ ಆಗಿದೆ. ಇದೆಲ್ಲಾದರೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರದ್ದು ಚೇಂಜ್ ಆಗ್ತಿಲ್ಲ. ಇದು ಅರ್ಥ ಏನು ಕ್ಲಿಯರಾಗಿ ಗೊತ್ತಾಗ್ತಿದೆ, ಓಕೆನಾ. ಇನ್ನೊಬ್ರು ಪರ್ಸೆಂಟ್ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ ಇನ್ನೊಬ್ಬರನ್ನ ಆಲ್ರೆಡಿ ಪ್ರೀ ಪ್ಲಾನ್ ಮಾಡಿಕೊಂಡು ಇವ್ರನ್ನೇ ನಾಮಿನೇಟ್ ಮಾಡಬೇಕು ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಪರ್ಸೆಂಟ್ ಅನಿಸುತ್ತೆ. ಇದ್ರ ಜೊತೆಗೆ ಒಬ್ಬರನ್ನ ಯೂಸ್ ಮಾಡ್ಕೋತೀವಿ ಅನ್ನೋದು ಕೂಡ ಬರುತ್ತೆ. ಇದೇ ಸೀಕ್ರೆಟ್ ರೂಮಲ್ಲಿ ಧನುಷ್ ಅವರು ಧ್ರುವಂತ್ ಅವ್ರು ಹೇಳುವಂಥ ಮಾತುಗಳಿಗೆ ಹೌದು ಅಂತ ಇವರು ಹೇಳ್ತಾರೆ. ಇವಾಗ
ಒಬ್ಬರನ್ನ ಹೌದು ನಾನು ಅವ್ರು ಯೂಸ್ ಮಾಡ್ಕೋದು ಅವ್ರು ನಮ್ಮನ್ನು ಯೂಸ್ ಮಾಡ್ಕೋತಾರೆ ಅನ್ನೋದಕ್ಕೆ ಹೌದು ಅನ್ನೋ ರೀತಿ ಬಂತು ಅಂದರೆ ನಾನು ಕೇಳೋವಂಥದ್ದು ಇದೆಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಗೈಸ್ ಇದು. ಇವಾಗ ನೀವೇ ಹೇಳಿ, ಒಬ್ಬರನ್ನ ಯೂಸ್ ಮಾಡ್ಕೊಳ್ಳೋದು ರೈಟಾ? ಹಾಗಾದರೆ ಇವರೆಲ್ಲ ಮಾತಾಡಿದ್ರಿಂದ ರೈಟ್ ಅಂತ ಪ್ರೂವ್ ಮಾಡಿಬಿಟ್ರಲ್ಲ, ಹಾಗಾದರೆ ಮಾಳುವಣ್ಣನ ಯೂಸ್ ಮಾಡ್ಕೊಳ್ಳೋದು ಇವ್ರ ಸ್ಟ್ರಾಟಜಿ ಆಗಿತ್ತಾಗಿರೆ ಈ ಕ್ವಶನ್ ಬರುತ್ತಾ ಇಲ್ವಾ? ಬಟ್ ನಾನು ಇದನ್ನು ಯಾಕೆ ಪಾಯಿಂಟ್ ಔಟ್ ಮಾಡ್ತಿಲ್ಲ ಅಂದರೆ ಮೇ ಬಿ ಆ ಫ್ಲೋವಲ್ಲಿ ಮಾತಾಡಿರ್ಬೋದು ಬಿಡೋ ಹುಡುಗಿ ಅಂದ್ಕೊಂಡು ನಾನೇ ಅಂದ್ಕೊಂಡಿದ್ದೆ ಪಾಸಿಟಿವ್ ಆಗಿ. ಬಟ್ ಪ್ರತಿ ಸಲ ಇನ್ನೊಬ್ಬರಿಗೆ ಪರ್ಸ್ನಾಲಿಟಿ ಅಂತಿರ್ಬೇಕಾದ್ರೆ ಇವರ ಪರ್ಸ್ನಾಲಿಟಿ ಆಗಿರೋ ಏನು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಫ್ಯಾಮಿಲಿ ಅಂತ ಹೇಳ್ತಾರಲ್ವಾ, ಇದೇ ರಕ್ಷಿತಾ ಶೆಟ್ಟಿ ಅವರು ಎಲ್ಲ ಮನೆ ಕೆಲಸಗಳನ್ನು ಕೂಡ ಮಾಡ್ಬೋದಲ್ವಾ, ಎಲ್ಲ ಮನೆ ಕೆಲಸ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಜೊತೆಗೆ ಮನೆ ಕೆಲಸ ಮಾಡೋಂಥದ್ದು ಏನಿದೆ ಅವ್ರು ಇಷ್ಟಪಟ್ಟು ಮಾಡ್ತಿದ್ದಾರೆ ಅಂದರೆ ಗುಡ್ ಮಾಡಿ, ಇನ್ನೊಬ್ರು ಪ್ರೀತಿ ಮಾಡ್ತೀರಾ, ಒಬ್ರು ಕೇರ್ ಮಾಡ್ತೀರಾ, ಇದನ್ನು ನಾನೇ ತುಂಬ ಸಲ ಹೈಲೈಟ್ ಮಾಡಿಕೊಂಡು ಆ ಕೇರಿಂಗ್ ಆ ಬಾಂಡಿಂಗ್ ಬಗ್ಗೆ ನಾನೇ ಅಪ್ರಿಷಿಯೇಟ್ ಮಾಡಿದ್ದೀನಿ, ಬಿಕಾಸ್ ನನಗೆ ಖುಷಿ ಆಗುತ್ತೆ ಅದು ನೋಡೋಕೆ. ಆದರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಎಲ್ಲಿ ಗೊತ್ತಾ, ನೀವು ಇನ್ನೊಬ್ಬರು ಅವ್ರು ಕೊಟ್ಟಿರೋಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಿರ್ಬೇಕಾದ್ರೆ ನೀವು ಅದನ್ನು ಕ್ಯಾಲ್ಕುಲೇಟಿವ್ ಅಂತಿದ್ದೀರಾ ಅಂದರೆ ನೀವು ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರೋದು ಗೊತ್ತಾಗಲ್ಲ ಜನಕ್ಕೆ, ಇದೆಲ್ಲ ತಪ್ಪಲ್ವಾ? ಆ್ಯಂಡ್ ಜೊತೆಗೆ ಕೆಲಸಗಳನ್ನ ತಮಗೆ ಕೊಟ್ಟಿರೋಂಥ ಜವಾಬ್ದಾರಿ ಕೊಟ್ಟಿರ್ತಾರಲ್ವ ಕೆಲಸಗಳನ್ನ, ಅದನ್ನು ಕಾವ್ಯವರು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅವ್ರು ಏನಾದರೂ ಕೊಟ್ಟಿರೋಂಥ ಕೆಲಸಗಳನ್ನ ಮಾಡ್ದಂತೆ ಕಳ್ಳಾಟ ಆಡ್ತಿದ್ದಾರೆ ಅಂದರೆ ನೀವು ಖಂಡಿತವಾಗ್ಲೂ ಮಾತಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಅವ್ರು ಕೊಟ್ಟಿರೋಂಥ ಕೆಲಸಗಳನ್ನ ಮಾಡ್ತಿದ್ರು ಕೂಡ ಎಕ್ಸ್ಟ್ರಾ ಮಾಡ್ತಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಂದರೆ ಏನು ನಿಮ್ಮ ಅರ್ಥ? ನಾವು ಅಂತೀವಿ, ಬೇರೆಯವರು ಹೇಳ್ಬೋದು ನೀವು ಮಾಡ್ತಿರೋದೆಲ್ಲ ಈಗ ಅಡುಗೆ ಮನೆ ಯಾಕೆ ಡಿಪಾರ್ಟ್ಮೆಂಟ್ ಜಾಸ್ತಿ ತಗೋತಿದ್ದೀರಾ ಅಂದರೆ ಹೈಲೈಟ್ ಆಗೋಸ್ಕರ ಎಲ್ಲರಿಗೂ ಗೊತ್ತಿದೆ ಮೇನ್ ಸೆಂಟ್ರ್ ಪಾಯಿಂಟೇ ಅಡುಗೆ ಮನೆ. ಆ್ಯಂಡ್ ಅಡುಗೆ ಮನೆ ಅಂತ ಬಂದಾಗ, ಊಟ ಅಂತ ಬಂದಾಗ, ಒಬ್ರು ಕೊಡ್ತೀವಿ ಒಬ್ರು ಮಾಡ್ತೀವಿ ಅಂತ ಬಂದಾಗ ಎಗೇನ್ ಅವ್ರ ಕಡೆಯಿಂದ ನಮ್ಗೆ ಪ್ರೀತಿ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ, ಅದು ಬೆನಿಫಿಟ್ ಕೂಡ ಆಗ್ಬೋದು, ಇದೊಂದು ಸ್ಟ್ರಾಟಜಿ ಕೂಡ ಅಂತ ಕೂಡ ನಾನು ಮಾತಾಡ್ಬೋದಲ್ವಾ. ಬಟ್ ಆ ರೀತಿ ನಾನು ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ನಾನು ಹಂಗೆ ತೊಗೊಳಕ್ಕೂ ಹೋಗಲ್ಲ ನೆಗೆಟಿವ್ ಆಗಿ, ನಾನು ಪಾಸಿಟಿವ್ ತೊಗೋತೀನಿ, ನಾನು ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಥರ. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಇನ್ನೊಬ್ಬರನ್ನ ಪರ್ಸನಾಲಿಟಿ ಕ್ವಶನ್ ಮಾಡೋರು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ, ಯಾರಿಗಾದ್ರೂ ಇದ್ರ ಉತ್ತರ ಇದೆಯಾ? ಆ್ಯಂಡ್ ಇದ್ರ ಜೊತೆಗೆ ಧ್ರುವನ ಜೊತೆ ಆಗಿದ್ದಂಥ ಅಷ್ಟು ವಿಷಯಗಳನ್ನ ನೋಡಿ ಸೊ ಅವ್ರನ್ನ ನೇಮ್ಗಳಾಗ್ಬೋದು ತೊಗೊಳ್ಳೋದ್ರ ಜೊತೆಗೆ ಮತ್ತು ಇವರು ಕಾವ್ಯ ವಿಷಯ ತೊಗೋಬೇಕಾದ್ರೆ ಯಾಕೆ ಕಳಪೆಗೆ ತೊಗೊಳ್ಳಲ್ಲ? ವರ್ಸ್ಟ್ ಪರ್ಫಾರ್ಮರ್ ಅಥವಾ ವೀಕೆಸ್ಟ್ ಅಂತಂದರೆ ನಿಮಗೆ ಪ್ರತಿ ವಾರ ಇರುತ್ತೆ, ಅವ್ರು ವೀಕ್ ಅಂತ ಏನು ಮಾಡಿಲ್ಲ ಅಂದರೆ ನೀವು ವೀಕ್ ಕಂಡೀಷನ್ ಅಂತ ಕೊಡ್ಬೋದು, ಅದು ಎಕ್ಸಾಂಪಲ್ ಕೂಡ ಕೊಡೋಕ್ಕೆ ಯಾಕೆ ರೆಡಿ ಇಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇವಾಗ ಸ್ಪಂದನ ವಿಷಯಕ್ಕೆ ಬರೋಣ. ಸ್ಪಂದನ ಅವ್ರಿಗೆ ಹೇಳ್ತಾರೆ ಅವ್ರ ಗ್ರಾಫ್ ಐನೂ ಆಗಿಲ್ಲ ಲೋನೂ ಆಗಿಲ್ಲ ಆ ಥರ ಅಂತ ಹೇಳ್ತಾರೆ, ಓಕೆನಾ? ಸೊ ಈ ಪಾಯಿಂಟ್ ಎಷ್ಟು ರೈಟ್ ಅಂತ ಅನಿಸುತ್ತೆ? ಇದೊಂದೇ ಪಾಯಿಂಟ್ ಸಾಕಲ್ಲ. ಇವಾಗ ಹೊರಡೆ ಜನನೇ ಸ್ಪಂದನ ಏನೂ ಮಾಡ್ತಿಲ್ಲ ಮತ್ತು ಅವ್ರ ಗ್ರಾಫ್ ಎಲ್ಲೂ ಹೋಗ್ತಾ ಇಲ್ಲ ಅನ್ನೋ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಬಟ್ ಕಾವ್ಯನ ವಿಷಯದಲ್ಲಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಾ, ಇಲ್ಲಿ ಅವ್ರು ಹೇಳ್ತಿರೋಂಥ ಕೆಲಸ ಎಕ್ಸ್ಟ್ರಾ ಕೆಲಸ ಮಾಡಬೇಕು ನನ್ನ ಫ್ಯಾಮಿಲಿ ಅನ್ನೋ ಪಾಯಿಂಟ್ ಬರುತ್ತೆ. ನನ್ನ ಫ್ಯಾಮಿಲಿ ಅಂತ ನೋಡ್ತೀನಿ ನಾನು ಅಂತ, ನನ್ನ ಫ್ಯಾಮಿಲಿಯವ್ರನ್ನ ನಾನು ಕುತ್ಕೊಂಡು ಸರಿ ಮಾಡ್ಬೋದಲ್ಲ. ಒಂದು ವಾರ ಕಂಪ್ಲೀಟ್ ಚೆನ್ನಾಗಿರುವಂಥದ್ದು ನಾಮಿನೇಷನ್ ಅಂತ ಬಂದಾಗ ಅವ್ರ ಹೆಸರು ತೊಗೊಳೋದು ರೈಟಾ? ಹಾಗಾದ್ರೆ ನಮ್ಮ ಮನೆ ಅಂತ ಬಂದಾಗ, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ತಪ್ಪು ಏನಾರು ಆಗ್ತಿದೆ ಅಂದರೆ ನಾವು ಸರಿ ಮಾಡ್ತೀವಿ, ಎಲ್ಲೋ ಒಂದು ಕಡೆ ವೀಕ್ ಆಗ್ತಿದೆ ನಾವು ಸ್ಟ್ರಾಂಗ್ ಮಾಡೋಕ್ಕೆ ನೋಡ್ತೀವಿ. ಎಲ್ಲೂ ಕಾಣಿಸೇ ಇಲ್ಲ ಅದು. ಕಾವ್ಯ ಬನ್ನಿ, ನಿಮಗೆ ಈ ತಪ್ಪು ಮಾಡಿದೆ, ನೀವು ಸ್ಟ್ರಾಂಗಾಗಿ ಕಾಣಿಸ್ತಾ, ನೀವು ಇಂಪ್ರೂವ್ ಆಗಬೇಕು, ಈ ಥರ ಸಜೆಷನ್ ಕೊಟ್ಟರೆ ನೀವು ಫ್ಯಾಮಿಲಿ ಆಗಿರುವಂಥದ್ದು. ಕಾವ್ಯ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ, ಯಾಕೆ ಈ ಫ್ಯಾಮಿಲಿ ಅನ್ನೋದನ್ನ ಬೇರೆ ತರ್ತಿದ್ದೀರಾ? ಈ ಪಾಯಿಂಟ್ ಕೂಡ ಬರುತ್ತೆ. ಇದನ್ನೆಲ್ಲ ನೋಡ್ತಿರೋಂಥ ಗಿಲ್ಲಿಗೆ ನಾನು ಹಿಂಗೆ ಯೋಚನೆ ಮಾಡ್ತಿದ್ದೀನಿ ಅಂದರೆ ಗಿಲ್ಲಿ ಯೋಚನೆ ಮಾಡೋಕ್ಕಾಗಲ್ವಾ? ಈ ಗಿಲ್ಲಿ ಯೋಚನೆ ಮಾಡಿದ್ದಾರೆ ಅಂದಮೇಲೆ ಅವ್ರು ತಗೊಳ್ಳೋಂಥ ಇದ್ರಲ್ಲಿ ಏನು ತಪ್ಪು ಅನಿಸುತ್ತೆ? ಆ್ಯಂಡ್ ಸ್ಪಂದನ ಮತ್ತು ಕಾವ್ಯ ಅಂತ ಬಂದಾಗ ಪಾಯಿಂಟ್ ಯಾರ್ದು ರೈಟ್ ಇದೆ? ಕಾವ್ಯದ ರೈಟ್ ಅಂತ ಅನ್ಸುತ್ತಾ, ಸ್ಪಂದನದ ರೈಟ್ ಅನ್ಸುತ್ತಾ? ಸ್ಪಂದನವ್ರದ್ದೇ ಅಲ್ವಾ? ಆ ಗ್ರಾಫ್ನೆಲ್ಲ ನೋಡಿದಾಗ ನಿಮ್ಗೆ ಆಗೇ ಅಲ್ವ ಅನ್ಸೋಂಥದ್ದು? ಇವಾಗ ನೀವೇ ಹೇಳಿ, ಕ್ಯಾಪ್ಟನ್ ಆಯಿತು, ಉತ್ತಮ ತೊಗೊಂಡಾಯಿತು, ಎಫರ್ಟ್ಗಳಿದೆ, ಟಾಸ್ಕ್ಗಳನ್ನ ಗೆದ್ದಾಯಿತು, ಜನಗಳ ಒಪಿನಿಯನ್ಗಳನ್ನ ಅಂದರೆ ಮೈಲಿರುವಂಥ ಸ್ಪರ್ಧಿಗಳನ್ನ ಯಾರು ಕಾವ್ಯನ ಹೇಟ್ ಮಾಡ್ತಿದ್ರೋ ಅಥವಾ ಗಿಲ್ಲಿಂದ ಕಾವ್ಯ ಅಂತಿದ್ರೋ ಆ ಒಪಿನಿಯನ್ ಚೇಂಜ್ ಮಾಡಿ ಆ ಹುಡುಗಿ ಚೆನ್ನಾಗಿ ಆಡ್ತಿದ್ರೆ ಅಂದಮೇಲೂ ಕೂಡ ಸ್ಟಿಲ್ ಅವ್ರಿಗೇನು ಮಾಡ್ತಿಲ್ಲ, ವೀಕ್ ಕಂಟೆಸ್ಟೆಂಟ್, ಇಂಪ್ರೂವ್ ಇಲ್ಲ. ಅದೇ ಕತೆಗಳನ್ನ ತೊಗೊಂಡು ಮಾತಾಡಿದ್ರೆ ಅಲ್ಲಿರುವಂಥ ಎಲ್ಲರೂ ಕೂಡ ಬದಲಾಗ್ತಾರೆ, ಅವ್ರ ಒಪಿನಿಯನ್ಗಳು ಚೇಂಜ್ ಆಗಿದೆ. ಸುದೀಪನ ಕೂಡ ಓದ್ವಾರಲ್ಲ ಅದಕ್ಕಿಂತ ಓದ್ವಾರ ಅದನ್ನೇ ಮಾತಾಡಿದ್ದಾರೆ. ಸೊ ಅಲ್ಲೆಲ್ಲ ಒಪಿನಿಯನ್ ಚೇಂಜ್ ಆಗ್ತಿದ್ರು, ಒಪಿನಿಯನ್ ಚೇಂಜ್ ಆಗ್ತಿಲ್ಲ ಅಂದರೆ ತೊಂದರೆ ಅವರೆಲ್ಲ ಇರೋದು. ಇವರಲ್ಲಿ ಅವ್ರು ಮಾಡ್ತಿರೋಂಥ ಆಗ್ತಿರೋಂಥ ಎಫರ್ಟ್ನ ಅಟ್ಲೀಸ್ಟ್ ರೆಕಗ್ನೈಸ್ ಮಾಡುವಂಥ ತಲೆಯಲ್ಲಿ ಆ ಮೈಂಡ್ಸೆಟ್ ಬರ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ತಲೆ ಕೂತಿದೆ. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಇಲ್ವಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಾದಮೇಲೆ ನೆಕ್ಸ್ಟು ರಾಶಿಕಾ ಶೆಟ್ಟಿಯವ್ರ ಬಗ್ಗೆ ಕೂಡ ಬರುತ್ತೆ. ಸ್ಪಂದನ ಇವರು ಕಾವ್ಯ ವಿಷಯದಲ್ಲಿ ಇದೇನೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ, ಇದೇ ಪಾಯಿಂಟ್ಗಳು, ಬೇರೆ ಪಾಯಿಂಟ್ ಇಲ್ಲ. ಮತ್ತು ಕಾವ್ಯ ಎಷ್ಟೇ ಸಲ ಕೇಳಿದ್ರು ಕೂಡ ಉತ್ತರ ಇಲ್ಲ, ನನ್ನ ಒಪಿನಿಯನ್ ನನ್ನ ಇಷ್ಟ, ಇದು ರಕ್ಷಿತವ್ರ ಉತ್ತರ, ಓಕೆನಾ? ಇದನ್ನೊಂದು ಕಡೆ ಇಡೋಣ. ಇನ್ನು ರಾಶಿಕಾ ಶೆಟ್ಟಿಯವ್ರು ಅಂತ ಬಂದಾಗ ನೀವೇ ಹೇಳಿ, ನಿಮಗೂ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ರಾಶಿಕಾ ಶೆಟ್ಟಿಯವ್ರ ಕಡೆಯಿಂದ ಉಸ್ತುವಾರಿ ಮಾಡ್ಬೇಕಾದ್ರೆ ತಪ್ಪುಗಳಾಯಿತು. ಸೊ ಕ್ಯಾಪ್ಟನ್ ಕೂಡ ಆಗಿರೋ ಅಲ್ಲಿ ತುಂಬ ಕಷ್ಟ ಕೊಡೈತೆ ಹುಡುಗಿಗೆ, ಓಕೆನಾ? ಸೊ ಹಿಂಗಿರ್ಬೇಕಾದ್ರೆ ಅಲ್ಲಿ ತಪ್ಪಾಗಿದ್ದು ನೀವು ಕೂಡ ಹೇಳ್ತಿದ್ದೀರಿ. ಪ್ರತಿ ವಾರ ಆ ವಾರ ಕಂಪ್ಲೀಟ್ ನೋಡಿದ್ರೆ ರಾಶಿಕಾ ಶೆಟ್ಟಿ ಏನೂ ಮಾಡಲಿಲ್ಲ, ಒಂದು ಜಾಬ್ದಿಂದ ಮಾಡಲಿಲ್ಲ, ಉಸ್ತುವಾರಿ ತಪ್ಪು ಮಾಡಲು ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ ಆಗ್ತಿದ್ದವರು ಸಡನ್ನಾಗಿ ಕಾವ್ಯ ಅಂತ ಬಂದಾಗ, ಗಿಲ್ಲಿ ಅಂತ ಬಂದಾಗ ರಾಶಿಕಾ ಶೆಟ್ಟಿಯವ್ರ ಕಡೆ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವ್ರು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ. ಬಟ್ ಯಾರಿಗೂ ಕೂಡ ಪಾಯಿಂಟ್ ಇಂಪಾರ್ಟೆಂಟ್ ಆಗಲಿಲ್ವಾ? ಇವಾಗ ಏನಾಗ್ತಿದೆ ಗೊತ್ತಾ, ನೀವಲ್ಲಿ ವ್ಯಕ್ತಿಗಳನ್ನ ನೋಡಬೇಡಿ, ವಿಷಯಗಳನ್ನ ನೋಡಿ, ಅವಾಗ ನಿಮಗೂ ಅರ್ಥ ಆಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಇಷ್ಟೆಲ್ಲ ಪಾಯಿಂಟ್ಗಳಿದೆ, ನೀವು ನಂಬಲ್ಲ ಗೈಸ್. ಬೇಕಾದ್ರೆ ಈ ವಿಡಿಯೋ ನೆಗೆಟಿವ್ ಕಮೆಂಟ್ ಬರುತ್ತೆ ಅಂದರೆ ವೀಡಿಯೋ ಇಟ್ಕೊಂಡು ಎಪಿಸೋಡ್ ವೀಡಿಯೋ ಹಾಕ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ, ಓಕೆನಾ? ವಿತ್ ಪ್ರೂಫ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ. ಇಷ್ಟು ಪಾಯಿಂಟ್ಗಳಿದೆ, ಓಕೆನಾ? ಸುಮ್ಮನೆ ಮಾತಾಡ್ತಿಲ್ಲ. ಆ್ಯಂಡ್ ಇಲ್ಲಿ ಮೇನಾಗಿ ಇಷ್ಟು ದಿನ ರಾಶಿಕಾ ಶೆಟ್ಟಿಯವ್ರಿಗೆ ಆ ತಪ್ಪು ಅಂತ ಹೇಳ್ತಿದ್ದವರು ಸಡನ್ನಾಗಿ ಕಾವ್ಯ ಅಂತ ಬಂದಾಗ ಅಲ್ಲಿ ಕಾರಣಗಳು ಇವಾಗ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ದಲ್ಲ, ಅಲ್ಲಿ ವ್ಯಾಲಿಡ್ ರೀಸನ್ ಇಲ್ಲಾಂದ್ರೂ ಕೂಡ ಸ್ಟಿಲ್ ರಕ್ಷಿತ್ ಅವ್ರ ಕಡೆಯಿಂದ ಕೂಡ ಅದಕ್ಕೆ ಒಂದು ವ್ಯಾಲಿಡೇಷನ್ ಇಲ್ಲಾಂದ್ರೂ ಕೂಡ ಸ್ಟಿಲ್
ಕಾವ್ಯನೇ ನಾಮಿನೇಟ್ ಆಗಬೇಕು, ರಾಶಿಕಾ ಸೇವ್ ಆಗಬೇಕು. ಸೊ ಅವಾಗ ನಂಗೆ ಅರ್ಥ ಆಗಿದ್ದೇನೆ ಅಂದರೆ ಇಲ್ಲಿ ಪ್ರಾಬ್ಲಮ್ಮು ವಿಷಯಗಳಲ್ಲ, ವ್ಯಕ್ತಿಗಳು ಇಲ್ಲಿ ಒಬ್ಬರನ್ನ ಹೇಟ್ ಮಾಡ್ತಾರೆ ಅಂದಾಗ ಅವ್ರನ್ನೇ ನಾಮಿನೇಟ್ ಮಾಡಬೇಕು. ಸೊ ಇದೇ ರೀತಿ ನಡೆದಾಗ ನೀವು ಹೇಳಿ ಗಿಲ್ಲಿ ಅವ್ರದ್ದು ಯಾವ ಒಪಿನಿಯನ್ ಹೋಗಬೇಕಾಗಿತ್ತು? ಈಗ ಇಷ್ಟೆಲ್ಲ ಪಾಯಿಂಟ್ಗಳಿದ್ರೂ ಕೂಡ ಗಿಲ್ಲಿ ರಾಶಿಕ್ ಅವ್ರನ್ನ ಸೇವ್ ಮಾಡಬೇಕಾಗಿತ್ತಾ, ಸ್ಪಂದನ ಸೇವ್ ಮಾಡಬೇಕಾಗಿತ್ತಾ ಹೇಳಿ? ಧನುಷ್ ಕೂಡ ಹೇಳ್ತಾರೆ ಆ ಒಪಿನಿಯನ್ ಒಪ್ತಾನಿಲ್ಲ, ಆ ರೀಸನ್ ಕಟ್ಟಾಗಿರಲಿಲ್ಲ ಅಂತ. ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಅರ್ಥ ಆಗ್ತಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಇಲ್ಲಿ ಬರೀ ರಕ್ಷಿತಾ ಶೆಟ್ಟಿಗೆ ಮಾತ್ರ ಕಣ ಕೊಡೋಕ್ಕೆ ಬರ್ತಿಲ್ಲ ಅಂತ ಅನ್ಕೋಬೇಡಿ, ಇಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಅದೇ ಕತೆ. ಆ್ಯಂಡ್ ಇವಾಗ ಅವ್ರಿಗೆ ಒಂದು ಇದು ಎತ್ಕೋಬೇಕಾಗುತ್ತಲ್ವ, ಅವ್ರು ಜಾಸ್ತಿ ತೊಗೊಂಡ್ರಿಂದ ಅವ್ರು ಕೆಟ್ಟವ್ರಿಗೆ ಕಾಣ್ಬೋದು, ಬಟ್ ಬೇರೆಯವ್ರು ಕೊಟ್ಟಿದ್ರು ಕೂಡ ಅದು ಸೇಮ್ ಇದೇ ಕತೆ. ಇವ್ರನ್ನ ಅವ್ರಿಗೆ ಟಾರ್ಗೆಟ್ ಮಾಡಿ ಇವ್ರು ಅವ್ರಿಗೆ ಟಾರ್ಗೆಟ್, ಇದೇ ಕತೆಗಳು ನಡೀತಿರೋಂಥದ್ದು, ಓಕೆನಾ? ಬಟ್ ನಾನು ಇಲ್ಲಿ ಮೆನ್ಷನ್ ಮಾಡೋಂಥದ್ದು ಏನಪ್ಪ ಅಂದರೆ ಇಲ್ಲಿ ಯಾರಿಗೂ ಕೂಡ ಪರ್ಸ್ನಾಲಿಟಿ ಇಲ್ಲ ಅಂತೇನಿಲ್ಲ, ಪ್ರತಿಯೊಬ್ಬರು ಕೂಡ ಸ್ಪರ್ಧಿಗೂ ಕೂಡ ಪರ್ಸ್ನಾಲಿಟಿ ಇದೆ. ತಪ್ಪುಗಳನ್ನ ಮಾಡಿದ್ದಾರೆ ಜೀವನದಲ್ಲಿ, ನಾವು ಕೂಡ ತಪ್ಪುಗಳು ಮಾಡಿದ್ದೀವಿ, ನೀವೇ ಆನ್ಸರ್ ಮಾಡಿಕೊಡ್ರಿ. ಇದನ್ನೇ ನಾನು ಮೇನಾಗಿ ತೊಗೊಳ್ಳೋಂಥದ್ದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಪಾಯಿಂಟ್ ಅಂದರೆ ರಘು ಅಣ್ಣ ಮತ್ತು ಧ್ರುವಂತ್ ಇವರಿಬ್ಬರು ಮಾತಾಡ್ತಿದ್ದು ನೋಡಿದೆ, ಜನ ಕೂಡ ಅದನ್ನೇ ಕಮೆಂಟ್ ಹಾಕಿರೋ, ಅದು ಕೂಡ ಉತ್ತರ ಕೊಟ್ಬೇಡ, ಓಕೆನಾ? ಇವಾಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಮಾತಾಡೋಕ್ಕೆ ಬಂದಿದ್ದರೆ ಸಖತ್ತಾಗಿ ಉತ್ತರ ಕೊಡೋರು ಅಂತ ಹೇಳ್ತಾರೆ, ಓಕೆನಾ? ನಿಜ ಹೇಳಿ, ಇದೇ ರಘುವಣ್ಣ ಆಗ್ಬೋದು, ಧ್ರುವಂತ್ ಆಗ್ಬೋದು ಮಾತಾಡೋದು ನಿಮ್ಗೆ ನೆನಪಿಲ್ವಾ? ಅದೇ ಅವ್ರ ವಿಷಯ ಅಂತ ಬಂದಾಗ ಅಲ್ಲಿರೋಂಥ ಸ್ಪರ್ಧಿಗಳು ಹೆಂಗೆ ಗೊತ್ತಾ ಇಲ್ಲಿ ಕತೆ, ಅವ್ರ ವಿಷಯಗಳಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾರಲ್ವಾ, ಎಲ್ಲ ಬರುತ್ತೆ ಆದರೆ ನಾಟಕ ಮಾಡ್ತಾಳೆ ಅಂತ ಹೇಳಿದವ್ರು ಇವರೇ. ಬಟ್ ಇವಾಗ ಅವ್ರ ವಿಷಯ ಅಲ್ವಾ, ಆಪೋಸಿಟ್ ಇರುವಂಥ ವ್ಯಕ್ತಿಗಳ ವಿಷಯ ಅಲ್ವಾ. ಸೊ ಇವಾಗ ಏನು ಮಾಡ್ತಾರೆ ಗೊತ್ತಾ, ಅವಳಿಗೆಲ್ಲ ಮಾತಾಡೋಕ್ಕೆ ಬರಲ್ಲ, ಪಾಪ ಕನ್ನಡ ಕಷ್ಟ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ನೀವೇ ಹೇಳಿ? ನಾನಂತೂ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಗೈಸ್, ನಾನು ಕೂಡ ಇದೇ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಂಥ ವ್ಯಕ್ತಿನೇ. ರಕ್ಷಿತಾ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಕಷ್ಟ ಆಗುತ್ತೆ ಹುಡುಗಿಗೆ ಅಂತ. ಆಲ್ರೆಡಿ 90 ದಿನ, ಎಷ್ಟು ದಿನ ಇವಾಗ ಆ್ಯಕ್ಚುಲಿ ಎಷ್ಟು ದಿನ ಹೋಯಿತು, 90 ದಿನ ಮೇಲೆ ಆಗೋಗಿದೆ. ಹಿಂಗಿರ್ಬೇಕಾದ್ರು ಕೂಡ ಕನ್ನಡ ಬರಲ್ಲ ಅಂತೇನಿಲ್ಲ. ಜೊತೆಗೆ ಅವ್ರು ತುಂಬ ಚೆನ್ನಾಗಿ ಕ್ಲಾರಿಟಿಲಿದ್ದಾಗ ಈ ಬಾಯಲ್ಲಿ ತುಂಬ ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಮಾತಾಡೋದನ್ನ ನಾನೇ ಅಪ್ರಿಷಿಯೇಟ್ ಮಾಡಿದ್ದೀನಿ. ನನ್ನ ಹತ್ರ ಪಾಯಿಂಟ್ಗಳು ಕೂಡ ಇದೆ. ಸೊ ಇವಾಗ ಅವ್ರ ಹತ್ರ ಇಲ್ಲಿ ಕ್ಲಾರಿಟಿ ಇಲ್ಲ, ತಲೆಯಿರೋದು ಇಷ್ಟೇ, ಅವ್ರನ್ನ ನಾಮಿನೇಟ್ ಮಾಡಬೇಕು, ಅವ್ರನ್ನ ಕಳಿಸ್ಬೇಕು, ಅವ್ರು ವೀಕ್ ಕಂಟೆಸ್ಟೆಂಟ್ ನನಗೆ ಇಷ್ಟೇ, ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಮಾಡುವಂಥ ಬರದಲ್ಲಿ ತುಂಬ ವಿಷಯಗಳನ್ನ ಮಾಡ್ತಿದ್ದಾರೆ. ಆ್ಯಂಡ್ ಜೊತೆಗೆ ಸ್ಪಂದನ ಮತ್ತು ಕಾವ್ಯ, ಎಸ್ಪೆಷಲಿ ಕಾವ್ಯ ತುಂಬ ಟಾರ್ಗೆಟ್ ಆಗಿದ್ದಾರೆ ರಕ್ಷಿತಾ ವಿಷಯದಲ್ಲಿ. ಇದನ್ನು ಹೆಂಗೆ ಹೇಳ್ತೀಯ ಬ್ರೋ ಅಂದರೆ ತುಂಬ ಸಿಂಪಲ್. ಧ್ರುವಂತ್ ಹೇಳಿದಂಥ ಮಾತುಗಳನ್ನ ಕೇಳ್ಬೋದು. ಮತ್ತು ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ನನಗೆ ಇರಿಟೇಷನ್ ಆಗುತ್ತೆ ಗಿಲ್ಲಿ ಕಾವ್ಯ ಜೊತೆ ಮಾತಾಡಿದ್ರೆ ಅಂತ. ಈ ಪಾಯಿಂಟ್ ಕೂಡ ಅವ್ರು ಹೇಳುವಂಥದ್ದು ಮಾತನ್ನ. ಇದಾದಮೇಲೆ ಇವ್ರು ಹೇಳ್ತಾರೆ, ಯಾರು ಅವ್ರ ಹೆಸರು ಮಾಡಿದ್ದು ನನಗೆ, ರಜತ್, ಅವ್ರು ಕೂಡ ಒಂದು ಪಾಯಿಂಟ್ ಹೇಳ್ತಾರೆ, ಏನಪ್ಪ ಅಂದರೆ ನಿಂದೆಲ್ಲ ಸರಿ, ಈಗ ಸ್ಪಂದನ ಮತ್ತು ಕಾವ್ಯ ಅನ್ನೋದನ್ನ ಬಿಡು ಅಂತ. ಸೊ ಎಲ್ಲರೂ ಕೂಡ ಗೊತ್ತಾಗಿದೆ ಏನು ಕತೆ ಅಂತ. ಇವಾಗ ಮೊನ್ನೆ ಒಂದು ವೀಡಿಯೋ, ನೆನ್ನೆ ಅನ್ಸುತ್ತೆ ಮೇ ಬಿ, ಒಂದು ವೀಡಿಯೋ ಮಾಡಿದ್ದೀನಿ ಜಲಸ್ ಅನ್ನೋದು. ಸೊ ಅಲ್ಲೂ ಕೂಡ ಗೊತ್ತಾಗುತ್ತೆ ಈ ಜಲಸ್ ಅನ್ನೋದು ಎಷ್ಟು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ, ಓಕೆನಾ? ಸೊ ಸೇಮು ರಘುವಣ್ಣ ಜೊತೆ ರಾಶಿಕಾ ಶೆಟ್ಟಿ ಕೂತಿದಾಗ ಆ ಪಾಯಿಂಟ್ ಬರುತ್ತೆ, ಓಕೆನಾ? ಆ್ಯಕ್ಚುಲಿ ಅದನ್ನು ಫನ್ನಾಗಿ ತಗೊಂಡೋದ್ರು, ಅದನ್ನು ಸೀರಿಯಸ್ ಕೂಡ ಆಗ್ಬೋದು. ಸೊ ಈ ಜಲಸ್ ಆದಾಗ ಏನಾಗುತ್ತೆ ಅಂದರೆ ನಾವು ಇಷ್ಟಪಡುವಂಥ ವ್ಯಕ್ತಿ ಜೊತೆ ಬೇರೆಯವ್ರು ಇರ್ಬಾರ್ದು ಅಂತ ಬರುತ್ತೆ, ಅಲ್ಲಿಂದ ತಪ್ಪು ಶುರು ಆಗುತ್ತೆ. ಅದೇ ಇವಾಗ ಆಗ್ತಿರೋ ರೀತಿ ಕಾಣಿಸಿದೆ. ಇದನ್ನು ಸರಿ ಮಾಡ್ಕೊಂಡ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಒಳ್ಳೆಯದು. ಯಾಕಂದರೆ ನಾನು ಈ ಬಿಗ್ ಬಾಸ್ ಮನೆ ಇಷ್ಟಪಡುವಂಥ ವ್ಯಕ್ತಿಲಿ ಇವರೊಬ್ಬರು. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಈ ನಾಮಿನೇಷನ್ ಅಂತ ಬಂದಾಗ ಮಾತ್ರ ರಕ್ಷಿತಾ ಶೆಟ್ಟಿ ಅವರು ಸರಿ ಕಾಣಿಸ್ತಾ ಇಲ್ಲ, ಅವ್ರ ಉದ್ದೇಶಗಳು ಕೂಡ ಸರಿ ಇಲ್ಲ. ಆಲ್ರೆಡಿ ತಲೆಗೆ ತುಂಬಿಕೊಂಡು ಅದಕ್ಕೆ ತಕ್ಕಂತೆ ಹೋಗ್ತಿದ್ದಾರೆ, ಸಮಯಕ್ಕೆ ತಕ್ಕಂತೆ ಆಟ ಆಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಪ್ರತಿ ವಾರ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ ಅವನ ಆಟದಿಂದ ಒಂದಿಷ್ಟು ಎಫರ್ಟ್ನ ಆಗ್ತಿದ್ದಾನೆ, ಅದರಿಂದ ರಿಸಲ್ಟ್ ಕೂಡ ಬರ್ತಿದೆ. ಬೇರೆಯವರು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ನಾವು ಮಾಡ್ತೀವಿ ಅಂದರೆ ನಾವೇ ಕೆಟ್ಟವ್ರಾಗಿ ಕಾಣಿಸೋದು, ಅದಕ್ಕೇ. ಸೊ ಇದೆಲ್ಲವೂ ಕೂಡ ಮೇನ್ ಪಾಯಿಂಟ್ ಇದೆ. ಆ್ಯಂಡ್ ನೀವು ಹೇಳಿ ಗೈಸ್, ಇವಾಗ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಗಿಲ್ಲಿ ತಗೊಂಡಂಥ ನಿರ್ಧಾರಗಳು ಹೇಗೆ ತಾನೇ ತಪ್ಪು ಅನಿಸುತ್ತೆ. ಬೇಕಾದ್ರೆ ಐ ಆಮ್ ರೆಡಿ ಗೈಸ್, ಬೇಕಾದ್ರೆ 1 ಅವರ್ ಎಪಿಸೋಡ್ನ ಕೂತ್ಕೊಂಡು ಪಾಯಿಂಟ್ 2-3 ಅವರ್ ಬೇಕಾದ್ರೆ ವ್ಯಾಲಿಡ್ ಪಾಯಿಂಟ್ಗಳು, ಅವ್ರು ಹೇಳಿದ ಮಾತುಗಳಿಗೂ ರಿಯಾಕ್ಷನ್ಗಳಿಗೂ ಕೇಳಿದಂಥ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡೋಕ್ಕೆ ರೆಡಿ. ಮಾಡಬೇಡ, ಅದನ್ನೂ ಕೂಡ ಒಂದು ಸಲ ಲೈವ್ ಬಂದು ಬೇಕಾದ್ರೆ ಮಾಡಬೇಡ, ಓಕೆನಾ? ಯಾಕಂದರೆ ಒಂದಿಷ್ಟು ಪ್ರಶ್ನೆ ಹುಟ್ಟುತ್ತೆ. ಇವಾಗ ಹೇಗೆ ಅಂದರೆ ಬ್ಲೈಂಡಾಗಿ ನೋಡೋರಿಗೆ ಓಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಆ ಥರ ಮಾತ್ರ ನೋಡ್ತಾರೆ, ಬಟ್ ಪಾಯಿಂಟ್ಗಳು ನೋಡಲ್ಲ, ಓಕೆನಾ? ಅದನ್ನೂ ಒಂದು ಸಲ ಬೇಕಾದ್ರೆ ಮಾಡೋಣ. ವಿತ್ ಪ್ರೂಫೇ ಬೇಕು ಅಂದರೆ ವಿತ್ ಪ್ರೂಫ್ ಕೂಡ ಹಾಕ್ಬೇಡ, ಏನೂ ಪ್ರಾಬ್ಲಮ್ ಇಲ್ಲ, ಕಾಪ್ರೇಟ್ ನನಗೇನು ಆಗಲ್ಲ. ಸೊ ಆದರೆ ಏನಾಗುತ್ತೆ ಅಂದರೆ ನಿಮ್ಮ ಸ್ಪರ್ಧಿಗೆ ಇನ್ನೂ ನೆಗೆಟಿವ್ ಆಗುತ್ತೆ, ಅದನ್ನು ಫೇಸ್ ಮಾಡೋಕ್ಕೆ ಹೇಳ್ರಿ, ರೆಡಿ ಇದ್ದರೆ ಹೇಳ್ರಿ, ಅದನ್ನು ಮಾಡೋಣ ಬೇಕಾರೆ. ಬಟ್ ಬೇಡ, ತಪ್ಪುಗಳು ಮಾಡಿದರೆ ತಪ್ಪಂತ ಹೇಳೋಣ, ಇದನ್ನು ಇಲ್ಲಿ ಬಿಟ್ಬಿಟ್ಟು ಹೋಗೋಣ. ಸೊ ಇದಿಷ್ಟು ನನ್ನ ಅನಿಸಿಕೆ ಗೈಸ್. ಸುಮ್ಮನೆ ಫೇವರ್ ಮಾಡಿದ್ದಾರೆ, ಗಿಲ್ಲಿ ಬಿಟ್ಟು ಯಾರು ಫೇವರೇ ಮಾಡಿಲ್ವಾ? ಆ್ಯಕ್ಚುಲಿ ನನ್ನ ಹತ್ರ ವ್ಯಾಲಿಡ್ ಪಾಯಿಂಟ್ ಇದೆ. ಬೇರೆಯವ್ರು ಮಾಡಿರುವಂಥ ಫೇವರ್ಗಳ ಬಗ್ಗೆ ಯಾರು ವ್ಯಾಲಿಡೇಷನ್ ಕೊಡೋಕ್ಕಾಗುತ್ತಾ? ಇವಾಗ ಗಿಲ್ಲಿ ತಗೊಂಡ ನಿರ್ಧಾರಗಳ ಬಗ್ಗೆ ಗಿಲ್ಲಿ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ, ಇವತ್ತು ಕೂಡ ಕೊಡ್ತಾರೆ. ಯಾಕಂದರೆ ಫ್ಯಾಮಿಲಿ ವಿಷಯಗಳೆಲ್ಲ ಬಂದಿದೆ, ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅದನ್ನು ಎಪಿಸೋಡ್ ಕೂಡ ಹಾಕಿದ್ದಾರೆ, ಇಲ್ಲೋ ಗೊತ್ತಿರೋ ಕಟ್ಟಾಗಿ ಲೈವಲ್ಲಿ ನೋಡಿದ್ದು ಕ್ಲಿಪ್ ನೋಡಿದ್ದು ನೆನಪು ನನಗೆ. ಸೊ ಅದನ್ನು ಕೂಡ ಬೇಕಾದ್ರೆ ಮಾತಾಡೋಣ. ಬಟ್ ಏನಪ್ಪ ಅಂದರೆ ಇಲ್ಲಿ ಫೇವರ್ ಅನ್ನೋದು ಅನಿಸುತ್ತೆ, ಬಟ್ ಎಲ್ಲ ವಿಷಯದಲ್ಲೂ ಆಯಿತು ಅಂತ ಹೇಳೋಕ್ಕಾಗಲ್ಲ. ನೋಡಿ, ನನ್ನ ಹತ್ರ ವ್ಯಾಲಿಡ್ ಪಾಯಿಂಟ್ಗಳು ಇಷ್ಟಿತ್ತು, ಅಷ್ಟು ಪಾಯಿಂಟ್ ನಾವು ಕ್ಲಿಯರಾಗಿ ಹೇಳಿದ್ದೀನಿ. ಈಗ ಕೆಲವೊಬ್ರಿಗೆ ಬೇರೆ ವಿಷಯದಲ್ಲಿ ಅನಿಸುತ್ತೆ ಅಂದರೆ ಓಕೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ, ಅವ್ರನ್ನ ಸೇವ್ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟು ಮಾಡಿದ್ರೆ ಅಂದರೆ ಓಕೆ ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಹತ್ರ ಇಷ್ಟು ಪಾಯಿಂಟ್ಗಳಿಗೆ ಉತ್ತರ ಇತ್ತು, ಎಲ್ಲನೂ ಫೇವರೇ ಮಾಡಿದ್ರೆ ಅನ್ನೋರಿಗೆ ಇದು ಉತ್ತರ. ಸೊ ನೀವು ಇನ್ನೂ ಪಾಯಿಂಟ್ ಟು ಪಾಯಿಂಟ್ ಹೋದರೆ ಎಲ್ಲದೂ ಕೂಡ ಉತ್ತರ ಸಿಗುತ್ತೆ. ಇಲ್ಲೆಲ್ಲ ಸ್ಪರ್ಧಿಗಳದ್ದು ಒಂದು ವಿಷಯ ಏನು ಗೊತ್ತಾ, ಎಲ್ಲರೂ ಕ್ಯಾಲ್ಕುಲೇಟಿವ್ ಇದ್ದಾರೆ, ಎಲ್ಲರೂ ಸ್ಟ್ರಾಟಜಿ ಮಾಡ್ತಿದ್ದಾರೆ, ಎಲ್ಲರೂ ತಮ್ಮ ಆಟ ತಾವು ಆಡ್ತಿದ್ದಾರೆ, ಎಲ್ಲರಿಗೂ ಪರ್ಸ್ನಾಲಿಟಿ ಇದೆ. ಇದನ್ನ ಅರ್ಥ ಮಾಡ್ಕೊಡ್ರಿ. ಯಾರಿಗೂ ಪರ್ಸ್ನಾಲಿಟಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಎಲ್ಲ ರೀತಿ ನೋಡಿದ್ರೆ ಎಲ್ಲರೂ ಅವ್ರದ್ದು ಆಟ ಆಡ್ತಿದ್ದಾರೆ, ಅದನ್ನ ಎಕ್ಸ್ಪೋಸ್ ಕೂಡ ಮಾಡ್ಬೋದು. ಬಟ್ 3 ದಿನಗಳ ಆಟ ಅಂತಲೇ ನೋಡೋಣ, ಅಲ್ಲಿಗೆ ಮುಗಿಸೋಣ, ಓಕೆನಾ?
ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು, ಸ್ವಲ್ಪ ಲಾಂಗ್ ಆಯಿತು, ಅಡ್ಜಸ್ಟ್ ಮಾಡಿಕೊಡ್ರಿ. ಆ್ಯಂಡ್ ಇಲ್ಲಿ ಒಂದು ವಿಷಯ ಹೇಳ್ತೀನಿ ಗೈಸ್, ಒಂದು ವಾರದಿಂದ ಕೆಲವು ಕಮೆಂಟ್ಗಳು ನೋಡಿದ್ನಲ್ಲ, ಅದು ಹೆವಿ ಟ್ರಿಗರ್ ಮಾಡ್ತು. ಸೊ ಅದಕ್ಕೆ ಇವತ್ತು ಉತ್ತರ ಅಂತ ಅನ್ಕೋತೀನಿ. ಒಬ್ಬ ವ್ಯಕ್ತಿ ಪಾಯಿಂಟ್ ಟು ಪಾಯಿಂಟ್ ಇಟ್ಕೊಂಡೇ ಮಾತಾಡ್ತಾರೆ, ಯಾವ ಲೆವೆಲ್ಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಇದಷ್ಟೇ, ಸಿಂಪಲ್ ಇದು. ಬಟ್ ಏನಂದರೆ ನನ್ನ ಉದ್ದೇಶಗಳು ಯಾರನ್ನೂ ನೆಗೆಟಿವ್ ಮಾಡಬೇಕು ಅನ್ನೋದು ತಲೆ ಇರೋದಿಲ್ಲ. ಈಗ ಇದನ್ನೇ ಮಾಡಬೇಕು, ಇದನ್ನೇ ಪ್ರೂವ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಇಷ್ಟು ದಿನ ಬೇಕಾಗಿಲ್ಲ. ಇದು ಸೋಮವಾರನೇ ನಾನು ವೀಡಿಯೋ ಮಾಡಿ ಪಾಯಿಂಟ್ ಮಾಡ್ಕೊಂಡು ಕೂತಿದ್ದಂಥದ್ದು ಈ ಮೊಬೈಲಲ್ಲಿ, ಓಕೆನಾ. ಆದರೂ ಕೂಡ ನಾನು ಸಪ್ರೇಟ್ ವೀಡಿಯೋ ಮಾಡಿ ಅವ್ರಿಗೆ ನೆಗೆಟಿವ್ ಆಗಿ ಮಾಡಬೇಕು ಅನ್ನೋ ಥಾಟ್ ಇರೋದಿಲ್ಲ. ನಾನು ಆ ದಿನ ಮುಗಿತು, ಆ ವಿಷಯ ಬಿಟ್ಟಿರ್ತೀನಿ. ಬಟ್ ಅದನ್ನು ತಿರ್ಗಾ ಬಂದುಬಿಟ್ಟು ನಂದು ಒಂದಿಷ್ಟು ಲೈಫಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ದಂಗೆ ಬಂದುಬಿಟ್ಟು ಈ ವಿಡಿಯೋ ಯಾಕೆ ಮಾಡಿಲ್ಲ ಅಂದರೆ ನೀನು ಕಾವ್ಯಂಗೆ ಫೇವರ್ ಮಾಡ್ತಿದ್ಯಾ, ಗಿಲ್ಲಿಗೆ ಫೇವರ್ ಮಾಡ್ತಿದ್ಯಾ, ಅವ್ರ ಪಾಯಿಂಟ್ ಇವಾಗ ತಪ್ಪಿದೆ ಅಂದ್ಬಿಟ್ಟು ನೀನು ವೀಡಿಯೋ ಮಾಡ್ತಿಲ್ಲ, ಇಲ್ಲಿ ರಕ್ಷಿತಾ ಸರಿ, ಅವ್ರು ಸರಿ, ಇವ್ರಿಗೆ ಪರ್ಸೆಂಟ್ ಇದೆ, ಅವ್ರಿಗೆ ಪರ್ಸೆಂಟ್ ಇಲ್ಲ ಅಂತ ಕ್ವಶನ್ ಮಾಡಿದ್ರು ಇದೇ ಉತ್ತರ ಇರುತ್ತೆ. ನನ್ನ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ. ಈಗ ಗಿಲ್ಲಿ ತಪ್ಪು ಮಾಡಿರೋದು ನನ್ನ ಹತ್ರ ಉತ್ತರ ಇಲ್ವಾ, ಗಿಲ್ಲಿ ಬಗ್ಗೆ ಮಾತಾಡಿರೋದು, ಗಿಲ್ಲಿ ತಪ್ಪು ಅಂತ ಹೇಳಿರೋದಕ್ಕೂ ಕೂಡ ನನ್ನ ಹತ್ರ ವೀಡಿಯೋ ಪ್ರೂಫ್ಗಳಿರುತ್ತೆ. ನನ್ನ ವೀಡಿಯೋಗಳಲ್ಲಿ ಅದಿರುತ್ತೆ. ಕಾವ್ಯನ ತಪ್ಪು ಮಾಡಿರೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇದೇ ಅಶ್ವಿನಿ ಕೂಡ ಮತ್ತೆ ಕಾವ್ಯ ಅಂತ ಬಂದಾಗ ಅಶ್ವಿನಿ ಅವ್ರದ್ದೇ ರೈಟು, ಕಾವ್ಯನ ತಪ್ಪು ಅಂತ ನಾನು 3-4 ವೀಡಿಯೋ ಲೈವಲ್ಲಿ ಎಲ್ಲಾದರೂ ಕೂಡ ಮಾತಾಡಾಯಿತು. ಅದೇ ರೀತಿ ಗಿಲ್ಲಿ ಬಗ್ಗೆನೂ ಅಷ್ಟೇ 3-4 ಬಂದಂಥ ವೀಡಿಯೋಗಳಲ್ಲಿ ಗಿಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇದು ಓಲ್ ಸೀನ್ ಏನಿದೆ ಬೇರೆ ಇದೆ. ಹಾಗಾಗಿ ಇವ್ರು ಮಾಡಿರೋದು ಮತ್ತು ಅವ್ರು ಮಾಡಿರೋದು ಎಲ್ಲನೂ ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಳಕ್ಕಾದ್ರೆ ಅರ್ಥ ಮಾಡ್ಕೊಡ್ರಿ, ಕ್ವಶನ್ ಮಾಡಿರಿ, ತಪ್ಪಲ್ಲ. ಬಟ್ ಆದರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಮತ್ತು ಏನದು ಇವಾಗ ಹಂಗೆ ಇವ್ರದ್ದು ವಿಷಯದಕ್ಕೆ ಮಾತಾಡ್ತಿಲ್ಲ, ಅದಕ್ಕೆ ವೀಡಿಯೋ ಮಾಡ್ತಿಲ್ಲ ಅಂತ ಹೇಳ್ತಿರಲ್ಲ, ಅದು ಒಳ್ಳೆಯದಲ್ಲ. ನಾನು ನಿಮಗೆ ಮನುಷ್ಯ, ನನಗೂ ನೋವಾಗುತ್ತೆ. ನಾನು ಸ್ವಲ್ಪ ಪ್ರಾಣಿಗಳಿಗೆ ತುಂಬ ಅಟ್ಯಾಚ್ ಇರೋವಂಥ ವ್ಯಕ್ತಿ. ನಮ್ಮ ರಾಕಿನ ಕಳ್ಕೊಂಡಾಗ ನನಗೂ ನೋವಾಗುತ್ತೆ, ಅದರಿಂದ ಆಚೆ ಬರೋಕ್ಕೆ ನನಗೂ ಕಷ್ಟ. ಬಟ್ ಆದರೂ ಕೂಡ ವೀಡಿಯೋ ಮಾಡಬೇಕು. ಬಟ್ ಎಪಿಸೋಡ್ ರಿವ್ಯೂ ನೀವು ಅಂದ್ಕೊಂಡಷ್ಟು ಕಡಿಮೆ ಟೈಮ್ ತೊಗೊಳ್ಳಲ್ಲ, ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ. ಬಿಕಾಸ್ ಪಾಯಿಂಟ್ ಟು ಪಾಯಿಂಟ್ ಹೋಗ್ತೀನಿ ನಾನು. ಹಾಗಾಗಿ ಇವಾಗ ಹೇಳಿ ಗೈಸ್, ಇವಾಗ ನಾನು ಹೇಳಿದ್ರಲ್ಲಿ ಏನಾದ್ರು ಸುಳ್ಳಿದೆಯಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.